ಹಾಯ್ ಆಲ್ ಆಫ್ ಯು. ಇವತ್ತಿನಿದೆಲ್ಲ MS ವರ್ಡ್ ಒಳಗಡೆ ಈ ಶೇಪ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್, ಈ ಶೇಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ಸ್ ಆಫ್ ಶೇಪ್ ಗಳು ಈ ಟೈಪ್ ಡಿಸ್ಪ್ಲೇ ಆಕ್ಕವು. ನೋಡಿ, ಆಕ್ಚುಲಿ ನಾವು ಶೇಪ್ ಗಳನ್ನ ಎದಕ್ಕೆ ಅಪ್ಲೈ ಮಾಡ್ತೇವೆ? ಶೇಪ್ ಗಳನ್ನ ಯಾವುದೇ ಒಂದು ಹೈಲೈಟ್ ಪಾಯಿಂಟ್ಸ್ ಗಳನ್ನ ನೀವು ತಿಳಿಸಬೇಕಾಗಿತ್ತು ಡಾಕ್ಯುಮೆಂಟ್ ಒಳಗಡೆ ಅಂದಾಗ ಇಂಥ ಶೇಪ್ ಒಳಗಡೆ ನಾವು ಏನ್ ಮಾಡ್ತೇವೆ? ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ತೇವೆ. ನೆಕ್ಸ್ಟ್ ಒನ್, ಏನೋ ಒಂದು ಡೈರೆಕ್ಷನ್ ತಿಳಿಸಬೇಕಾಗಿತ್ತು ನೀವು ಅಂದಾಗ ಸಹಿತ ನಾವು ಇಂಥ ಶೇಪ್ ಗಳನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಏನಿದೆಲ್ಲ, ಇಲ್ಲಿ ನಾ ಈಗ ಫಸ್ಟ್ ಒನ್ ಶೇಪ್ ಇಲ್ಲಿ ಚೂಸ್ ಮಾಡ್ತೇನೆ, ಲೈನ್ ಅಂತ ಚೂಸ್ ಮಾಡ್ತೇವೆ. ಲೈನ್ ಶೇಪ್ ಅನ್ನು ತಗೊಂಡು ನೋಡಿ, ಈ ಟೈಪ್ ಲೈನ್ ಶೇಪ್ ನೀವು ಆಡ್ ಮಾಡಬೇಕಂದ್ರೆ ಶಿಫ್ಟ್ ಯೂಸ್ ಮಾಡಬೇಕು. ಕೀಬೋರ್ಡ್ ಒಳಗಡೆ ಶಿಫ್ಟ್ ಪ್ರೆಸ್ ಮಾಡಿ ಈ ಟೈಪ್ ಒಂದು ಸ್ಟ್ರೇಟ್ ಲೈನ್ ಬೇಕಾಗಿತ್ತು, ಸ್ಟ್ರೇಟ್ ಲೈನ್ ಅನ್ನ ಈ ಟೈಪ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ, ಮತ್ತೆ ಇಲ್ಲಿ ಯಾವ ಟೈಪ್ ಶೇಪ್ ಬೇಕಲ್ಲ ಆ ಟೈಪ್ ಶೇಪ್ ಗಳನ್ನ ಇಲ್ಲಿ ಯೂಸಸ್ ಮಾಡಬಹುದು. ಎಕ್ಸಾಂಪಲ್, ನಾನು ಈ ಒಂದು ಶೇಪ್ ಅನ್ನ ಕ್ಲಿಕ್ ಮಾಡ್ತೇನೆ, ಈ ಒಂದು ಶೇಪ್ ಅನ್ನ ಈ ಟೈಪ್ ಪ್ಲೇ ಮಾಡಬಹುದು ನೀವು. ನನಗೆ ಟೀಚ್ ಮಾಡಕ್ ಹೆಲ್ಪ್ ಆಗುವಂತ ಕೆಲವೊಂದಿಷ್ಟು ಶೇಪ್ ಗಳನ್ನ ನಾ ಇಲ್ಲಿ ಏನ್ ಮಾಡ್ತೇನೆ, ಈಗ ಡಾಕ್ಯುಮೆಂಟ್ ಒಳಗಡೆ ಅಪ್ಲೈ ಮಾಡ್ತೇನೆ. ನೆಕ್ಸ್ಟ್ ಒನ್, ನೋಡಿ, ಈ ಟೈಪ್ ನಾ ಡಾಕ್ಯುಮೆಂಟ್ ಒಳಗಡೆ ಕೆಲವೊಂದಿಷ್ಟು ಶೇಪ್ ಗಳನ್ನ ಆಡ್ ಮಾಡೇನೆ. ಫಸ್ಟ್ ಒನ್ ನೀವು ತಿಳ್ಕೊಬೇಕಾಗಿದ್ದು ಶೇಪ್ ಅನ್ನ ಯಾವ ಟೈಪ್ ನಾವು ಸೆಲೆಕ್ಟೆಡ್ ಮಾಡ್ತೇವೆ. ಶೇಪ್ ಅನ್ನ ಸೆಲೆಕ್ಟೆಡ್ ಮಾಡುವಾಗ ಜಸ್ಟ್ ಆ ಶೇಪಿನ ಲೈನ್ ಮ್ಯಾಗ ಬನ್ನಿ, ಈ ಟೈಪ್ ಸೈನ್ ಶೋ ಮಾಡ್ತದೆ ನಿಮ್ಗೆ. ಈ ಟೈಪ್ ಒನ್ ಟೈಪ್ ಪ್ಲಸ್ ಸಿಗ್ನಲ್ ಟೈಪ್ ಶೋ ಮಾಡದಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಶೇಪ್ ಏನೈತಿ ಈಗ ಸೆಲೆಕ್ಟೆಡ್ ಆಯ್ತು. ಈ ಟೈಪ್ ಪಾಯಿಂಟ್ಸ್ ಬಂತು, ಈ ಶೇಪ್ ಸೆಲೆಕ್ಟೆಡ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಒನ್, ಈ ಶೇಪ್ ಮ್ಯಾಗ ಕ್ಲಿಕ್ ಮಾಡಿ ಈ ಟೈಪ್ ನಾವು ಶೇಪ್ ಗಳನ್ನ ಏನ್ ಮಾಡಬಹುದು? ಸೆಲೆಕ್ಟೆಡ್ ಮಾಡಬಹುದು. ಈ ಟೈಪ್ ಶಿಫ್ಟ್ ಮಾಡ್ಬೇಕಂದಾಗ ಜಸ್ಟ್ ಈ ಶೇಪಿನ ಲೈನ್ ಮ್ಯಾಗ ತಗೊಂಡು ಏನ್ ಮಾಡಿ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಈ ಟೈಪ್ ಒಂದು ಲೊಕೇಶನ್ ಮತ್ತೊಂದು ಲೊಕೇಶನ್ಗೆ ಈ ಟೈಪ್ ಶಿಫ್ಟ್ ಮಾಡಬಹುದು. ಈ ಟೈಪ್ ಈ ಶೇಪ್ ಬೇಕಾ ಈ ಶೇಪ್ ಅನ್ನ ಈ ಟೈಪ್ ಶಿಫ್ಟ್ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒಂದು, ಈ ಪಾಯಿಂಟ್ಸ್ ಇದೆಯಲ್ಲ ಇವಕ್ಕೆ ಸೈಜ್ ಪಾಯಿಂಟ್ ಅಂತ ಹೇಳ್ತೇವೆ. ಈ ಸೈಜ್ ಪಾಯಿಂಟ್ ಔಟ್ ಅನ್ನ ಹಿಡಿದು ಏನ್ ಮಾಡಬಹುದು ನೀವು, ಆ ಶೇಪ್ಗೆ ಸೈಜ್ ಎಷ್ಟು ಬೇಕಲ್ಲ ಅಷ್ಟು ಸೈಜ್ ಅನ್ನ ಈ ಟೈಪ್ ಅಪ್ಲೈ ಮಾಡಬಹುದು. ಈ ಟೈಪ್ ಕಡಿಮೆ ಸೈಜ್ ಬೇಕಂದ್ರೆ ಕಡಿಮೆ ಮಾಡಬಹುದು, ಜಾಸ್ತಿ ಬೇಕಾಗಿದ್ದ ಸೈಜ್ ಅಂದಾಗ ಜಾಸ್ತಿ ಮಾಡಬಹುದು. ನೆಕ್ಸ್ಟ್ ಒಂದು, ಇದೇ ಪಾಯಿಂಟ್ ಔಟ್ ಅನ್ನ ಹಿಡಿದು ವಾಪಸ್ ಏನ್ ಮಾಡಬಹುದು, ಇನ್ ಕೇಸ್ ಆಫ್ ಸ್ಟ್ರೇಟ್ ಲೈನ್ ಒಳಗಡೆ ನೀವೇನ್ ಮಾಡಬಹುದು, ಈ ಟೈಪ್ ರೊಟೇಷನ್ ಮಾಡಬಹುದು. ಸೈಜ್ ಮಾಡಕ್ಕೂ ಹೆಲ್ಪ್ ಮಾಡ್ತದೆ ಇದು. ನೆಕ್ಸ್ಟ್ ಒಂದು, ಈ ಟೈಪ್ ನೀವು ಆ ಶೇಪ್ ಅನ್ನ ರೊಟೇಷನ್ ಮಾಡಬಹುದು. ಈ ಟೈಪ್ ತಿಳಿದ. ನೆಕ್ಸ್ಟ್ ಒನ್, ಇದನ್ನ ಕ್ಲಿಕ್ ಮಾಡಿ ಸೆಲೆಕ್ಟೆಡ್ ಆಕತಿ. ನೆಕ್ಸ್ಟ್ ಒನ್, ಇದಕ್ಕೂ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್, ಇದು ಸಹಿತ ಏನ್ ಮಾಡ್ತೈತಿ, ಈ ಟೈಪ್ ನೀವು ರೊಟೇಷನ್ ಮಾಡಕ್ಕೆ ಈ ಒಂದು ಪಾಯಿಂಟ್ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಒನ್ ಏನಿದೆಯಲ್ಲ, ಈ ಶೇಪ್ ತಗೊಳ್ಳೋಣ. ಈ ಶೇಪ್ ಒಳಗಡೆ ಏನಿದೆಯಲ್ಲ ಇಲ್ಲಿ ಇದೆ ನೋಡಿ, ಇವೆಲ್ಲ ಬ್ಲೂ ಪಾಯಿಂಟ್ಸ್ ಏನದಾವಲ್ಲ ಇವೆಲ್ಲ ಏನು ಸೈಜ್ ಪಾಯಿಂಟ್ ಔಟ್. ವಿಡ್ತ್ ಅಷ್ಟು ಚೇಂಜಸ್ ಆಗಬೇಕು. ಈ ಪಾಯಿಂಟ್ ಹಿಡಿದು ವಿಡ್ತ್ ಅಷ್ಟು ಚೇಂಜಸ್ ಮಾಡಿ ಈ ಟೈಪ್. ನೆಕ್ಸ್ಟ್ ಒನ್, ಹೈಟ್ ಚೇಂಜಸ್ ಆಗಬೇಕು, ಹೈಟ್ ಅಷ್ಟು ಚೇಂಜಸ್ ಮಾಡಬಹುದು ಈ ಟೈಪ್. ನೆಕ್ಸ್ಟ್ ಒನ್, ಹೈಟ್ ಅಂಡ್ ವಿಡ್ತ್ ಅಟ್ ಎ ಟೈಮ್ ಚೇಂಜಸ್ ಆಗಬೇಕು. ಈ ಎಡ್ಜ್ ಪಾಯಿಂಟ್ ಹಿಡಿದು ಏನ್ ಮಾಡಬೇಕು, ಹೈಟ್ ಅಂಡ್ ವಿಡ್ತ್ ಅನ್ನ ಅಟ್ ಎ ಟೈಮ್ ಈ ಟೈಪ್ ನೀವು ಸೆಟ್ ಮಾಡಬಹುದು. ಈ ಟೈಪ್ ಇದು ಬ್ಲೂ ಪಾಯಿಂಟ್ ಎಲ್ಲ ಏನದು ಸೈಜ್ ಪಾಯಿಂಟ್ ಔಟ್. ಅದು ಇಲ್ಲಿದೆಯಲ್ಲ ಈ ಗ್ರೀನ್ ಪಾಯಿಂಟ್ ಏನಿದೆಯಲ್ಲ ರೊಟೇಷನ್ ಪಾಯಿಂಟ್ ಔಟ್. ಇದು ಇದನ್ನ ಏನ್ ಮಾಡಬಹುದು, ಶೇಪ್ ಅನ್ನ ಈ ಟೈಪ್ ರೊಟೇಟ್ ಮಾಡಬಹುದು. ಯಾವ ಟೈಪ್ ಬೇಕಲ್ಲ ಆ ಟೈಪ್ ನೀವು ಏನ್ ಮಾಡಬಹುದು, ಇದನ್ನ ರೊಟೇಟ್ ಮಾಡಬಹುದು. ಈ ಟೈಪ್ ನೋಡಿ, ಈ ಸೈಡ್ ಬೇಕಾ ಈ ಸೈಡ್ ರೊಟೇಟ್. ನೆಕ್ಸ್ಟ್ ಒನ್, ಇಲ್ಲೊಂದು ಸ್ಪೆಷಲ್ ಪಾಯಿಂಟ್ ಬಂದಿದೆ ನೋಡಿ, ಯಾವುದು ಯೆಲ್ಲೋ ಪಾಯಿಂಟ್. ಈ ಯೆಲ್ಲೋ ಪಾಯಿಂಟ್ ಏನು ಗೊತ್ತಾ, ಎಡಿಟ್ ಮಾಡುವಂತ ಪಾಯಿಂಟ್. ಇದು ಶೇಪ್ ಅನ್ನ ಚೇಂಜಸ್ ಮಾಡಬಹುದು ನೀವು. ಇಲ್ಲಿ ಜಸ್ಟ್ ಈ ಪಾಯಿಂಟ್ ಹಿಡಿದು ಏನ್ ಮಾಡಬಹುದು, ಶೇಪಿನ ಶೇಪ್ ಚೇಂಜಸ್ ಆಕತ್ ನೋಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ಶೇಪಿನ ಶೇಪ್ ಚೇಂಜಸ್ ಮಾಡಕ್ಕೆ ಈ ಯೆಲ್ಲೋ ಪಾಯಿಂಟ್ ಔಟ್ ಅನ್ನ ಯೂಸಸ್ ಮಾಡ್ತೇವೆ. ನೆಕ್ಸ್ಟ್ ಶೇಪ್ ಬನ್ನಿ, ಈ ಶೇಪ್ ಒಳಗಡೆ. ಈ ಶೇಪ್ ಒಳಗಡೆ ಏನೇನಿದೆ, ಈ ಬ್ಲೂ ಪಾಯಿಂಟ್ ಇದೆಯಲ್ಲ ಎಲ್ಲ ಸೈಜ್ ಪಾಯಿಂಟ್ ಔಟ್ ಇದೆ. ಈ ಟೈಪ್ ಸೈಜ್ ಮಾಡಬಹುದು. ನೆಕ್ಸ್ಟ್ ಒನ್, ಇದು ರೊಟೇಷನ್ ಪಾಯಿಂಟ್ ಔಟ್, ರೊಟೇಟ್ ಮಾಡಬಹುದು ಈ ಟೈಪ್. ನೆಕ್ಸ್ಟ್ ಒನ್ ಏನಿದೆಯಲ್ಲ ಇಲ್ಲಿದೆ ನೋಡಿ, ಎಡಿಟ್ ಪಾಯಿಂಟ್ ಔಟ್. ಜಸ್ಟ್ ಈ ಪಾಯಿಂಟ್ ಔಟ್ ಅನ್ನ ಹಿಡಿದು ಈ ಎಡ್ಜ್ ಇದೆಯಲ್ಲ ಈ ಎಡ್ಜ್ ಅನ್ನ ಫೋಲ್ಡ್ ಮಾಡತೈತಿ. ಯಾವ ಟೈಪ್, ಈ ಟೈಪ್ ಫೋಲ್ಡ್ ನಿಮ್ಗೆ ಕಡಿಮೆ ಬೇಕಾಯ್ತು, ಇಲ್ಲ ಫೋಲ್ಡ್ ಜಾಸ್ತಿ ಬೇಕಾಯ್ತು, ಈ ಟೈಪ್ ಜಾಸ್ತಿ ಮಾಡಬಹುದು ನೋಡಿ. ಇದೊಂದು ಟೈಪ್ ಆಯ್ತು. ನೆಕ್ಸ್ಟ್ ಒನ್, ಈ ಕಂಪ್ಲೀಟ್ಲಿ ಫೋಲ್ಡ್ ಕಡಿಮೆ ಆಗಬೇಕು ತಿಳಿತಾ, ಫೋಲ್ಡ್ ಕಡಿಮೆ ಆಗ್ಬೇಕು ಮತ್ತೆ ಕಂಪ್ಲೀಟ್ಲಿ ಕಡಿಮೆನೂ ಮಾಡು. ಈ ಟೈಪ್ ಏನಾಗತ್ತಿದ್ದು, ಫೋಲ್ಡ್ ಏನಾಯ್ತು, ಎಡ್ಜ್ ಫೋಲ್ಡ್ ಆಗಿದ್ದು ಕ್ಯಾನ್ಸಲ್ ಆಯ್ತು. ಈ ಟೈಪ್ ನೀವು ಎಡಿಟ್ ಪಾಯಿಂಟ್ ಔಟ್ ಅನ್ನ ಯೂಸ್ ಮಾಡಿ ಏನ್ ಮಾಡಬಹುದು, ಈ ಟೈಪ್ ಎಡ್ಜ್ ಗಳನ್ನ ಈ ಟೈಪ್ ಫೋಲ್ಡ್ ಮಾಡಬಹುದು. ನೆಕ್ಸ್ಟ್ ಶೇಪ್ ಬನ್ನಿ, ಈ ಶೇಪ್ ಒಳಗಡೆ ಏನ್ ಮಾಡಬಹುದು, ಫಸ್ಟ್ ಒಂದು ಸೈಜ್ ಮಾಡಬಹುದು. ಈ ಟೈಪ್ ಸೈಜ್ ಪಾಯಿಂಟ್ ಔಟ್, ದೆನ್ ರೊಟೇಟ್ ಮಾಡಬಹುದು ನೋಡಿ. ಈ ಟೈಪ್ ರೊಟೇಷನ್ ಮಾಡಬಹುದು. ನೆಕ್ಸ್ಟ್ ಮತ್ತೆ ವಾಪಸ್ ಏನ್ ಮಾಡಬಹುದು, ಇಲ್ಲಿದೆ ನೋಡಿ ಎಡಿಟ್ ಪಾಯಿಂಟ್. ಇದನ್ನ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಈಜಿಯೆಸ್ಟ್ ಆಗಿ ಏನ್ ಮಾಡಬಹುದು, ಇದನ್ನ ಕಂಪ್ಲೀಟ್ಲಿ ಈ ಟೈಪ್ ಎಡಿಟ್ ಮಾಡಬಹುದು. ಇದೊಂದು ಟೈಪ್ ಶೇಪ್ ಆಯ್ತು ನೋಡಿ. ಮತ್ತೊಂದು ಈ ಟೈಪ್ ಏನಿದೆಲ್ಲ ಮತ್ತೊಂದು ಟೈಪ್ ಲುಕ್ ಕೊಡಬಹುದು ಇದಕ್ಕೆ ನೋಡಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಇದು ಕಂಪ್ಲೀಟ್ಲಿ ಮತ್ತೊಂದು ಟೈಪ್ ಕೊಡು. ಈ ಟೈಪ್ ನೀವು ಏನಿದೆಲ್ಲ ಎಷ್ಟು ಟೈಪ್ ಚೇಂಜಸ್ ಬೇಕಲ್ಲ ಅಷ್ಟು ಟೈಪ್ ಇಲ್ಲಿ ಏನು ಮಾಡ್ಬೋದು, ಈ ಟೈಪ್ ಚೇಂಜಸ್ ಮಾಡ್ಬೋದು. ಈ ಟೈಪ್ ನೋಡಿ, ಹೌದಾ. ನೆಕ್ಸ್ಟ್ ಒಂದು ಬನ್ನಿ, ಈ ಶೇಪ್ ಸೆಲೆಕ್ಟೆಡ್ ಮಾಡಿ ಈ ಶೇಪ್ ಒಳಗಡೆ ನೋಡಿ ಇವೆಲ್ಲ ಸೈಜ್ ಪಾಯಿಂಟ್ ಔಟ್. ಈ ಟೈಪ್ ನೀವು ಏನು ಮಾಡ್ಬೋದು, ಸೈಜ್ ಮಾಡಬಹುದು. ನೆಕ್ಸ್ಟ್ ಒನ್, ಇದು ರೊಟೇಟ್ ಪಾಯಿಂಟ್ ಔಟ್. ನೆಕ್ಸ್ಟ್ ಒನ್, ಎಡಿಟ್ ಪಾಯಿಂಟ್ ಔಟ್ ನೋಡಿ, ಇಲ್ಲಿ ಎರಡು ಅದಾವ ನೋಡಿ. ಈ ಎಡಿಟ್ ಪಾಯಿಂಟ್ ಔಟ್ ಏನು ಗೊತ್ತಾ, ಈ ಫೋಲ್ಡಿಂಗ್ ಇದೆಯಲ್ಲ ಈ ಫೋಲ್ಡ್ ಅನ್ನ ನೀವು ಚೇಂಜಸ್ ಮಾಡಬಹುದು ನೋಡಿ. ಇದು ಫೋಲ್ಡ್ ಜಾಸ್ತಿ ಐತೆ ನೋಡಿ, ಹೌದಾ. ಈ ಟೈಪ್ ಇಲ್ಲ ಕಡಿಮೆ ಆಗಬೇಕಾಯ್ತು, ಫೋಲ್ಡಿಂಗ್ ಕಡಿಮೆ ಆಗಬೇಕಾಯ್ತು, ಈ ಟೈಪ್ ಕಡಿಮೆ ಮಾಡು.
ಎಡಿಟ್ ಪಾಯಿಂಟ್ ಔಟ್ ಹಿಡಿದು ನೋಡಿ ಕಂಪ್ಲೀಟ್ ಶೇಪಿನ ಶೇಪ್ ಚೇಂಜಸ್ ಆಯ್ತು ನೋಡಿ. ಈ ಟೈಪ್ ನೀವು ಏನ್ ಮಾಡ್ಬೋದು, ಶೇಪಿನ ಶೇಪನ್ನ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಚೇಂಜಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಈ ಪಾಯಿಂಟ್ ಬಂದು ಈ ಎಡಿಟ್ ಪಾಯಿಂಟ್ ಔಟ್ ಏನ್ ಗೊತ್ತಾ, ಈ ಒಂದು ಸ್ಪೇಸ್ ಚೇಂಜಸ್ ಮಾಡೋದು ನಿಮ್ಗೆ. ಎಕ್ಸಾಂಪಲ್ ನಾವು ಶೇಪ್ ತಗೊಳ್ಳೋದು ಅದಕ್ಕೆ ಟೆಸ್ಟ್ ಟೈಪ್ ಮಾಡಕಲ್ಲ, ಇಲ್ಲಿ ಬೈ ಚಾನ್ಸ್ ನಾವು ಟೆಸ್ಟ್ ಟೈಪ್ ಮಾಡೋದಿತ್ತು, ನಮ್ ಟೆಸ್ಟ್ ಬಾಳ ಇತ್ತು, ಸ್ಪೇಸ್ ಸಾಕಾಗೋಲ್ಲ ಅಂದಾಗ ಜಸ್ಟ್ ಏನ್ ಮಾಡಿ ಈ ಒಂದು ಎಡಿಟ್ ಪಾಯಿಂಟ್ ಔಟ್ ಹಿಡಿದು ಈ ಟೈಪ್ ಆ ಸ್ಪೇಸ್ ಏನ್ ಮಾಡ್ಬೋದು, ನೀವು ಜಾಸ್ತಿ ಮಾಡ್ಬೋದು. ಕಡಿಮೆ ಬೇಕಾ ಕಡಿಮೆ ಮಾಡ್ಬೋದು. ಈ ಟೈಪ್ ನೋಡಿ, ಈ ಟೈಪ್ ಸ್ಪೇಸ್ ಎಷ್ಟು ಬೇಕಲ್ಲ ಅಷ್ಟು ಸ್ಪೇಸ್ ಅನ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬಹುದು. ದಟ್ಸ್ ಆಲ್. ತಿಳಿದಲ್ಲ. ನೆಕ್ಸ್ಟ್ ಶೇಪ್ ಬನ್ನಿ. ನೆಕ್ಸ್ಟ್ ಈ ಶೇಪ್ ಒಳಗಡೆ ನೋಡಿ ಇದು ಎಲ್ಲ ಸೈಜ್ ಪಾಯಿಂಟ್ ಔಟ್ ಇದೆ, ಈ ಟೈಪ್ ಸೈಜ್ ಮಾಡಬಹುದು. ನೆಕ್ಸ್ಟ್ ಒನ್ ಇಲ್ಲಿದೆಲ್ಲ ಇದು ರೊಟೇಟ್ ಪಾಯಿಂಟ್ ಔಟ್, ರೊಟೇಷನ್ ಮಾಡಬಹುದು. ನೆಕ್ಸ್ಟ್ ಒನ್ ಇಲ್ಲಿದೆಲ್ಲ ಇದು ಎಡಿಟ್ ಪಾಯಿಂಟ್ ಔಟ್. ನೋಡಿ ಕಂಪ್ಲೀಟ್ಲಿ ಶೇಪಿನ ಶೇಪ್ ಚೇಂಜಸ್ ಆಕತ್ ನೋಡಿ. ಈಗ ಈ ಟೈಪ್ ಐತಿ. ಮತ್ತೆ ವಾಪಸ್ ಸೆಲೆಕ್ಟೆಡ್ ಮಾಡಿ ಇದಕ್ಕೆ ಮತ್ತೊಂದು ಲುಕ್ ಕೊಡಬಹುದು. ಇದು ಮತ್ತೊಂದು ಲುಕ್ ಒಳಗಡೆ ಶೋ ಆಯ್ತು. ನೆಕ್ಸ್ಟ್ ಒನ್ ಇದು MS ಆಫೀಸ್ ಲುಕ್. ಇದು ಈಗ ಕೊಡೋದು ಇದು MS ಆಫೀಸ್ ಒಳಗಡೆ ಇದ್ದಂತ ಲುಕ್. ಇದು ಫಸ್ಟ್ ಇತ್ತು ಈ ಟೈಪ್. ನೆಕ್ಸ್ಟ್ ಇದಕ್ಕೆ ಮತ್ತೊಂದು ಲುಕ್ ಕೊಡ್ಬೋದು. ಫೈನಲಿ ಮತ್ತೊಂದು ಲುಕ್ ಒಳಗಡೆ ಇದನ್ನು ಶೋ ಮಾಡಬಹುದು. ಈ ಟೈಪ್ ಏನ್ ಮಾಡಬಹುದು ನೀವು, ಈ ಎಡಿಟ್ ಪಾಯಿಂಟ್ ಔಟ್ ಅನ್ನು ಹಿಡಿದು ಶೇಪ್ ಯಾವ ಟೈಪ್ ಎಡಿಟ್ ಆಗಬೇಕಲ್ಲ ಆ ಟೈಪ್ ಏನ್ ಮಾಡಬಹುದು, ಎಡಿಟ್ ಮಾಡಬಹುದು, ಮೀನ್ಸ್ ಚೇಂಜಸ್ ಮಾಡಬಹುದು ಅಂತ ತಿಳಿತಲ್ಲ. ನೆಕ್ಸ್ಟ್ ಒನ್ ಏನಿದೆಲ್ಲ, ಯಾವುದೇ ಒಂದು ಶೇಪ್ ನಿಮ್ ಕಾಪಿ ಪೇಸ್ಟ್ ಆಗಬೇಕು. ಈಗ ಎಕ್ಸಾಂಪಲ್ ಈ ಶೇಪ್ ಕಾಪಿ ಆಗಬೇಕು, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಅಂತ ಹೇಳಿದೆಲ್ಲ, ಕಾಪಿ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಬಂದು ಪೇಸ್ಟ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಿದೆಲ್ಲ ಈ ಟೈಪ್ ಪೇಸ್ಟ್ ಆಗತ್ತೆ ನೋಡಿ. ಈ ಟೈಪ್ ನೀವು ಹಿಂಗೂ ಪೇಸ್ಟ್ ಮಾಡಬಹುದು. ಇಲ್ಲ ಏನ್ ಮಾಡಿ ಸೆಲೆಕ್ಟೆಡ್ ಮಾಡಿ ಕೀಬೋರ್ಡ್ ಒಳಗಡೆ ಏನ್ ಮಾಡಿ ಕಂಟ್ರೋಲ್ ಪ್ರೆಸ್ ಮಾಡಿ ಅಲ್ಲಿ ಒಂದು ಪ್ಲಸ್ ಸಿಗ್ನಲ್ ಶೋ ಆಯ್ತು ನೋಡಿ. ಕರ್ಸರ್ ಜೊತೆ ಏನಾಯ್ತು ಪ್ಲಸ್ ಸಿಗ್ನಲ್ ಇದೆ. ಈಗ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಏನ್ ಮಾಡಿ ಈ ಟೈಪ್ ಶಿಫ್ಟ್ ಮಾಡಿ ಏನಾಗತ್ತೆ ಹೇಳಿ ಇದು ಡೂಪ್ಲಿಕೇಟ್ ಶೇಪ್ ಆಯ್ತು ನೋಡಿ. ಇದೇ ಸೇಮ್ ನೀವು ಎಷ್ಟು ಶೇಪ್ ಬೇಕಲ್ಲ ಅಷ್ಟು ಶೇಪ್ ಅನ್ನು ಏನ್ ಮಾಡಬಹುದು, ಇಲ್ಲಿ ಈ ಟೈಪ್ ಡೂಪ್ಲಿಕೇಟ್ ಮಾಡಬಹುದು. ಕಾಪಿ ಪೇಸ್ಟ್ ಮಾಡೋಕ್ಕಿಂತ ಕಂಟ್ರೋಲ್ ಹಿಡಿದು ನೀವು ಏನ್ ಮಾಡಬಹುದು, ಡೂಪ್ಲಿಕೇಟ್ ಮಾಡಬಹುದು ಶೇಪ್ ಗಳನ್ನ. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಯಾವುದೇ ಒಂದು ಶೇಪ್ ನಿಮಗೆ ಬೇಡಾಗಿತ್ತಂದಾಗ ಆ ಶೇಪ್ ಮ್ಯಾಗ ರೈಟ್ ಕ್ಲಿಕ್ ಮಾಡಿ ಕಟ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಯ್ತು ಶೇಪ್ ಕಟ್ ಆಯ್ತು. ಈ ಟೈಪ್ ನೀವು ಬೇಡಾಗಿತ್ತಂದಾಗ ಕಟ್ಟು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ನಾವು ಸ್ಟಡಿ ಮಾಡಬೇಕಾಯ್ತು. ಈಗ ಶೇಪ್ ಗಳನ್ನ ತಗೊಂಡಿದ್ದ ಕೇಳಿ ನಾವು ಟೆಸ್ಟ್ ಫಿಲ್ ಮಾಡಕಲ್ಲ, ಯಾವುದೇ ಒಂದು ಶೇಪ್ ಒಳಗಡೆ ನೀವು ಟೆಸ್ಟ್ ಫಿಲ್ ಮಾಡಬೇಕಂದಾಗ ಜಸ್ಟ್ ಆ ಶೇಪಿನ ಮೇಲೆ ಏನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸಿಗ್ತದೆ ನಿಮ್ಗೆ ಆಡ್ ಟೆಸ್ಟ್ ಅನ್ನುವಂತ ಆಪ್ಷನ್. ಜಸ್ಟ್ ಈ ಆಡ್ ಟೆಸ್ಟ್ ಅಂತ ಹೇಳಿ ಈಜಿಯೆಸ್ಟ್ ಆಗಿ ನೀವೇನ್ ಮಾಡಬಹುದು, ಆ ಶೇಪ್ ಒಳಗಡೆ ಈ ಟೈಪ್ ಟೆಸ್ಟ್ ಅನ್ನ ಟೈಪ್ ಮಾಡಬಹುದು. ಈ ಟೈಪ್ ನೋಡಿ. ನೆಕ್ಸ್ಟ್ ಒಂದು ಈ ಶೇಪ್ ಒಳಗಡೆ ಟೆಸ್ಟ್ ಫಿಲ್ ಮಾಡಬಹುದು, ಆಡ್ ಟೆಸ್ಟ್ ಅಂತ ಹೇಳಿ ಈ ಟೈಪ್ ಟೆಸ್ಟ್ ಫಿಲ್ ಮಾಡಿ. ಈ ಟೈಪ್ ನಾವ್ ಏನ್ ಮಾಡಬಹುದು, ಹೈಲೈಟ್ ಪಾಯಿಂಟ್ಸ್ ಗಳನ್ನ ತಿಳಿಸಬೇಕಂದಾಗ ಈ ಟೈಪ್ ನಾವ್ ಏನ್ ಮಾಡಬಹುದು, ಆಡ್ ಟೆಸ್ಟ್ ಮಾಡಿ ಈ ಟೈಪ್ ಟೆಸ್ಟ್ ಅನ್ನ ಏನ್ ಮಾಡಬಹುದು, ಇಲ್ಲಿ ಟೈಪ್ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲೇ ನೀವು ನೋಡಬೇಕಾಗಿದ್ದು ಇಲ್ಲಿದೆ ನೋಡಿ. ನಾನು ಟೆಸ್ಟ್ ಮ್ಯಾಕ್ ಕ್ಲಿಕ್ ಮಾಡಿದಾಗ ಇಲ್ಲಿದ್ದಂತ ಎಡಿಟ್ ಪಾಯಿಂಟ್ಸ್ ಅದಾವ ನೋಡಿ. ಈಗ ಇಲ್ಲಲ್ಲ, ಯಾಕೆ ಇಲ್ಲಿ ಹೇಳಿ, ಆಕ್ಚುಲಿ ಶೇಪ್ ಒಳಗಡೆ ಇದ್ದಂತ ಟೆಸ್ಟ್ ಆಕ್ಟಿವ್ ಇದೆ. ನಿಮ್ಮ ಶೇಪ್ ಆಕ್ಟಿವ್ ಆಗಬೇಕಂದಾಗ ಶೇಪ್ ಮ್ಯಾಕ್ ಜಸ್ಟ್ ಶೇಪಿನ ಲೈನ್ ಮ್ಯಾಕ್ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಎಡಿಟ್ ಪಾಯಿಂಟ್ ಔಟ್ ಓಪನ್ ಅದು ನೋಡಿ. ಈ ನೀವು ಟೆಸ್ಟ್ ಮ್ಯಾಕ್ ಕ್ಲಿಕ್ ಮಾಡಿದಾಗ ಟೆಸ್ಟ್ ಆಕ್ಟಿವ್ ಆಕತಿ. ಶೇಪಿನ ಲೈನ್ ಮ್ಯಾಕ್ ಕ್ಲಿಕ್ ಮಾಡಿ ಶೇಪ್ ಆಕ್ಟಿವ್ ಆದಾಗ ಅಷ್ಟೇ ನಿಮ್ಗೆ ಏನಾಕತಿ ಈ ಒಂದು ಎಡಿಟ್ ಪಾಯಿಂಟ್ ಔಟ್ ಶೋ ಮಾಡ್ತೈತಿ. ಆಯ್ತಾ. ಇದಿಷ್ಟೇನಿದೆಯಲ್ಲ ನಿಮ್ಮ ಈ ಶೇಪಿನ ಬೇಸಿಕ್ ಆಯ್ತು. ಬೇಸಿಕ್ ಒಳಗಡೆ ಏನೇನ್ ಕಲ್ತೀವಿ ನಾವು, ಫಸ್ಟ್ ಒನ್ ಶೇಪ್ ಅನ್ನ ಯಾವ ಟೈಪ್ ಸೆಲೆಕ್ಟೆಡ್ ಮಾಡಬೇಕು, ನೆಕ್ಸ್ಟ್ ಆ ಶೇಪ್ ಗೆ ಯಾವ ಟೈಪ್ ಸೈಜ್ ಮಾಡಬಹುದು, ನೆಕ್ಸ್ಟ್ ಒನ್ ಆ ಶೇಪ್ ಅನ್ನ ಯಾವ ಟೈಪ್ ರೊಟೇಷನ್ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಒನ್ ಆ ಶೇಪ್ ಅನ್ನ ಒಂದ್ ಲೊಕೇಶನ್ ಲಿಂದ ಮತ್ತೊಂದು ಲೊಕೇಶನ್ ಗೆ ಯಾವ ಟೈಪ್ ಶಿಫ್ಟ್ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು. ಎಡಿಟ್ ಪಾಯಿಂಟ್ ಔಟ್ ಅನ್ನ ಯೂಸಸ್ ಮಾಡಿ ಈ ಒಂದು ಎಲ್ಲೋ ಪಾಯಿಂಟ್ ಔಟ್ ಅನ್ನ ಯೂಸಸ್ ಮಾಡಿ ಯಾವ ಟೈಪ್ ನಾವು ಶೇಪಿನ ಶೇಪ್ ಅನ್ನ ಚೇಂಜಸ್ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಒನ್ ಯಾವುದೇ ಒಂದು ಶೇಪ್ ಅನ್ನ ಕಾಪಿ ಪೇಸ್ಟ್ ಯಾವ ಟೈಪ್ ಮಾಡ್ತೇವೆ, ಕಂಟ್ರೋಲ್ ಯಾವ ಟೈಪ್ ನಾವು ಡೂಪ್ಲಿಕೇಟ್ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು. ಕಟ್ ಯಾವ ಟೈಪ್ ಮಾಡ್ತೇವೆ ಶೇಪ್ ಅನ್ನೋದು ಗೊತ್ತಾಯ್ತು ಬೇಡ ಅಂದಾಗ. ನೆಕ್ಸ್ಟ್ ಒನ್ ಆಯಾ ಶೇಪ್ ಒಳಗಡೆ ನಾವು ಟೆಸ್ಟ್ ಅನ್ನ ಫಿಲ್ ಮಾಡಕ್ ಆಡ್ ಟೆಸ್ಟ್ ಅನ್ನುವಂತ ಆಪ್ಷನ್ ಅನ್ನ ಯೂಸಸ್ ಮಾಡ್ತೇವೆ ಅನ್ನೋದು ಗೊತ್ತಾಯ್ತು. ಇದಿಷ್ಟು ಏನಿದೆಲ್ಲ ಶೇಪಿನ ಬೇಸಿಕ್ ಆಯ್ತು. ನೆಕ್ಸ್ಟ್ ಒನ್ ಏನಿದೆಲ್ಲ ಯಾವುದೇ ಒಂದು ಶೇಪ್ ಅನ್ನ ನೀವು ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಏನಾಗತ್ತೆ ಫಾರ್ಮೇಟ್ ಅನ್ನುವಂತ ಒಂದು ಟ್ಯಾಬ್ ಶೋ ಮಾಡ್ತದೆ ನಿಮಗೆ. ಈ ಟೈಪ್ ಜಸ್ಟ್ ಈ ಫಾರ್ಮೇಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಈ ಟೈಪ್ ಓಪನ್ ಆಕವ್ ನಿಮ್ಗೆ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಇಲ್ಲಿಯೂ ನೀವು ಏನ್ ಮಾಡಬಹುದು, ನ್ಯೂಲಿ ಶೇಪ್ ನಿಮ್ಗೆ ಯಾವ್ದು ಬೇಕಲ್ಲ ಆ ಶೇಪ್ ಅನ್ನ ಇಲ್ಲಿಯೂ ನೀವು ಚೂಸ್ ಮಾಡಬಹುದು. ಎಕ್ಸಾಂಪಲ್ ಇದೊಂದು ಹಾರ್ಟ್ ಶೇಪ್ ಬೇಕಾಯ್ತು, ಜಸ್ಟ್ ಕ್ಲಿಕ್ ಮಾಡಿ ಈ ಟೈಪ್ ನೀವು ಏನ್ ಮಾಡಬಹುದು, ಒಂದು ಹಾರ್ಟ್ ಶೇಪ್ ಅನ್ನ ಈ ಟೈಪ್ ಪ್ಲೇ ಮಾಡಬಹುದು. ಐ ಮೀನ್ಸ್ ನೀವು ನ್ಯೂ ಶೇಪ್ ಗಳನ್ನ ಫಾರ್ಮೇಟ್ ಒಳಗಡೆ ಇದ್ದಾಗ ಇಲ್ಲಿ ಚೂಸ್ ಮಾಡಿ, ಇನ್ಸರ್ಟ್ ಟ್ಯಾಬ್ ಒಳಗಡೆ ಇದ್ದಾಗ ಇಲ್ಲಿ ಚೂಸ್ ಮಾಡಿ. ಈ ಟೈಪ್ ನೀವು ಇಲ್ಲಿ ಚೂಸ್ ಮಾಡಬಹುದು, ಇಲ್ಲ ಫಾರ್ಮೇಟ್ ಒಳಗಡೆ ಇದ್ವಿ ಅಂದಾಗ ಇಲ್ಲಿ ಚೂಸಸ್ ಮಾಡಬಹುದು. ತಿಳಿತಾ. ಯಾಕೆ ಒಂದು ನ್ಯೂಲಿ ಶೇಪ್ ಇಲ್ಲಿ ತಗೊಂಡ್ವಿ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಶೇಪ್ ನಾವು ಇಲ್ಲಿ ಈ ಟೈಪ್ ಯಾವುದೇ ಒಂದು ಶೇಪ್ ಅನ್ನು ನಾವು ಹಿಂಗ್ ಪ್ಲೇ ಮಾಡಿದ್ವಿ, ಇಲ್ಲಿ ಫಾರ್ಮೇಟ್ ಒಳಗಡೆ ಬಂದ್ಬಿಡ್ತೇವೆ ನಾವು ಆಟೋಮೆಟಿಕ್ಲಿ. ತಿಳಿದ. ಮತ್ತೊಂದು ಶೇಪ್ ಬೇಕಾಯ್ತು, ಮತ್ತೆ ಇಲ್ಲಿ ಇನ್ಸರ್ಟ್ ಹೋಗಿ ಇಲ್ಲಿ ಶೇಪ್ ಚೂಸ್ ಮಾಡೋದು ಲೇಟ್ ಆಗತ್ತೆ. ನೀವು ಫಾರ್ಮೇಟ್ ತಾನ ಓಪನ್ ಆಗಿದೆಯಲ್ಲ, ಮತ್ತೊಂದು ನ್ಯೂ ಶೇಪ್ ಅನ್ನ ಇಲ್ಲೇ ಆಡ್ ಮಾಡಬಹುದು. ಈ ಟೈಪ್ ನೋಡಿ. ಈ ಟೈಪ್ ಈಜಿಯೆಸ್ಟ್ ನಾವು ಏನ್ ಮಾಡಬಹುದು, ಇಲ್ಲೇ ಫಾರ್ಮೇಟ್ ಒಳಗಡೆ ಈ ಟೈಪ್ ನ್ಯೂ ಶೇಪ್ ಗಳನ್ನ ತಗೋಬಹುದು. ಅದಕ್ಕಂತೇಳಿ ಇಲ್ಲೂ ನಿಮಗೂ ಈ ಆಪ್ಷನ್ ಅವೈಲೇಬಲ್ ಇದೆ, ನ್ಯೂ ಶೇಪ್ ತಗೊಳ್ಳೋದು. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒಂದು ಬನ್ನಿ, ಎಡಿಟ್ ಶೇಪ್ ಅಂತೇಳಿ ಒಂದು ಆಪ್ಷನ್ ಇದೆ. ಎಡಿಟ್ ಶೇಪ್ ಅನ್ನುವಂತ ಆಪ್ಷನ್ ಏನಾಗಿದೆ, ಈಗ ಡಿಸೇಬಲ್ ಆಗಿದೆ. ಯಾವುದೇ ಶೇಪ್ ನೀವು ಕ್ಲಿಕ್ ಮಾಡಿ ಈ ಎಡಿಟ್ ಶೇಪ್ ಅನ್ನುವಂತ ಆಪ್ಷನ್ ಎನೇಬಲ್ ಆಗಂಗಲ್ಲ ನೋಡಿ. ಹೌದಾ. ಟೈಪ್ ನೋಡಿ.
ಯಾವುದೇ ಶೇಪ್ ನೀವು ಕ್ಲಿಕ್ ಸೆಲೆಕ್ಟೆಡ್ ಮಾಡಿ ಈ ಎಡಿಟ್ ಶೇಪ್ ಅನ್ನುವಂತ ಆಪ್ಷನ್ ಏನಾಗಲ್ಲ ಎನೇಬಲ್ ಆಗಲ್ಲ. ಇದನ್ನ ಎನೇಬಲ್ ಮಾಡಬೇಕಾಗಿತ್ತು. ಇದು ಎನೇಬಲ್ ಆಗ್ಬೇಕಂದಾಗ ಇದು ಕೆಲವೊಂದಿಷ್ಟು ಶೇಪ್ ಗಳಿಗೆ ಅಷ್ಟೇ ಎನೇಬಲ್ ಆಗುತ್ತೆ. ಅದು ಎಂತ ಶೇಪ್ ಗೊತ್ತಾ? ನಾ ಏನ್ ಮಾಡ್ತೇನೆ, ಇಲ್ಲಿ ನ್ಯೂ ಪೇಜ್ ಅನ್ನ ತಗೊಂತಾನೆ. ಈ ಟೈಪ್ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡಿ ಎಂಟರ್ ಮಾಡಿ ಈ ಟೈಪ್ ನ್ಯೂ ಪೇಜ್ ತೊಳೆ ನೋಡಿ. ಈ ನ್ಯೂ ಪೇಜ್ ಒಳಗಡೆ ನಾ ಇಲ್ಲಿ ಕೆಲವೊಂದಿಷ್ಟು ಶೇಪ್ ಗಳನ್ನ ತಿಳಿಸ್ತೇನೆ ನಿಮ್ಗೆ. ಇಲ್ಲಿದೆ ನೋಡಿ, ಇಲ್ಲಿ ಫ್ರೀ ಫಾರ್ಮ್ ಅನ್ನುವಂತ ಒಂದು ಶೇಪ್ ಸಿಗುತ್ತೆ ನಿಮ್ಗೆ. ಇಲ್ಲಿದೆ ತಿಳಿದ ಈ ಫ್ರೀ ಫಾರ್ಮ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡಿ ಹಿಂಗ್ ಕ್ಲಿಕ್ ಮಾಡಿ ಈ ಟೈಪ್ ನೀವು ಏನ್ ಮಾಡ್ಬೋದು, ಈ ಟೈಪ್ ಸ್ಟ್ರೇಟ್ ಲೈನ್ ಅನ್ನ ಅಪ್ಲೈ ಮಾಡ್ಬೋದು. ಹೌದಾ? ಈ ಟೈಪ್ ನೆಕ್ಸ್ಟ್ ನಿಮ್ಗೆ ಇಲ್ಲೇ ಒಂದು ಪೆನ್ಸಿಲ್ ಬೇಕಾಗಿತ್ತು. ವಾಪಸ್ ಏನ್ ಬೇಕೀಗ, ಇಲ್ಲಿಂದ ಒಂದು ಪೆನ್ಸಿಲ್ ಬೇಕು. ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಪೆನ್ಸಿಲ್ ಸ್ಟಾರ್ಟ್ ಆಗುತ್ತೆ ನೋಡಿ. ಹೌದಾ? ಈ ಟೈಪ್ ಇದು ಪೆನ್ಸಿಲ್ ಆಯ್ತು. ಮತ್ತೆ ಸ್ಟ್ರೇಟ್ ಲೈನ್ ಬೇಕೀಗ, ಮತ್ತೆ ಹಿಂಗ್ ಸ್ಟ್ರೇಟ್ ಲೈನ್ ಪ್ಲೇ ಮಾಡಿ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿದಾಗ ಪೆನ್ಸಿಲ್ ಒಳಗಡೆ ಕನ್ವರ್ಟ್ ಆಗತ್ತೆ. ನೀವು ಲೆಫ್ಟ್ ಕ್ಲಿಕ್ ಲೀವ್ ಮಾಡಿ ಹಿಂಗ್ ಮೂವ್ ಮಾಡಿದಾಗ ಕರ್ಸರು ಈ ಟೈಪ್ ಏನಾಗತ್ತೆ, ಸ್ಟ್ರೇಟ್ ಲೈನ್ ಪ್ಲೇ ಆಗತ್ತೆ. ಈ ಟೈಪ್ ನೋಡಿ, ಬಿಗಿನಿಂಗ್ ಪಾಯಿಂಟ್ ಕೂಡಿಸಿ. ಈ ಒಂದು ಆಪ್ಷನ್ ಅನ್ನ ಯೂಸಸ್ ಮಾಡಿದಾಗ ಅಷ್ಟೇ ನಿಮ್ಗೆ ಏನಾಗತ್ತೆ, ಈ ಒಂದು ಫಾರ್ಮೆಟ್ ಒಳಗಡೆ ಇದ್ದಂತ ಈ ಎಡಿಟ್ ಶೇಪ್ ಅನ್ನುವಂತ ಆಪ್ಷನ್ ಏನಾಗತ್ತೆ, ಎನೇಬಲ್ ಆಗತ್ತೆ. ತಿಳಿದಾ? ಇದನ್ನ ಎನೇಬಲ್ ಮಾಡಿ ಏನ್ ಮಾಡಬಹುದು, ಎಡಿಟ್ ಶೇಪ್ ಎಡಿಟ್ ಪಾಯಿಂಟ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ. ಎಡಿಟ್ ಪಾಯಿಂಟ್ಸ್ ಇಲ್ಲಿ ನೋಡಿ, ಇಲ್ಲಿ ಎಡಿಟ್ ಪಾಯಿಂಟ್ಸ್ ಬಂದು ನೋಡಿ. ಈ ಟೈಪ್ ಈ ಪಾಯಿಂಟ್ಸ್ ಗಳನ್ನ ಯೂಸಸ್ ಮಾಡಿ ನೀವೇನ್ ಮಾಡಬಹುದು, ಶೇಪ್ ಅನ್ನ ಈ ಟೈಪ್ ಎಡಿಟ್ ಮಾಡಬಹುದು. ಈ ಟೈಪ್ ನೋಡಿ, ಈ ಟೈಪ್ ಏನೋ ಅಡ್ಜಸ್ಟ್ಮೆಂಟ್ ಇತ್ತು, ಈ ಟೈಪ್ ನೀವು ಅಡ್ಜಸ್ಟ್ಮೆಂಟ್ ಮಾಡಬಹುದು. ಈ ಟೈಪ್ ನೋಡಿ. ಈಗ ಎಕ್ಸಾಂಪಲ್ ಈ ಲೈನ್ ಇದೆಯಲ್ಲ, ಈ ಲೈನ್ಗೆ ಇನ್ನೊಂದು ನ್ಯೂ ಎಡಿಟ್ ಪಾಯಿಂಟ್ ಬೇಕಾಗಿತ್ತು. ಇಲ್ಲಿ ಏನ್ ಮಾಡಿ ಆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡಿ ಆಡ್ ಪಾಯಿಂಟ್ ಅಂತ ಹೇಳಿ ಚೂಸ್ ಮಾಡಿ. ಆಡ್ ಪಾಯಿಂಟ್ ಇಲ್ಲೊಂದು ನ್ಯೂಲಿ ಪಾಯಿಂಟ್ ಜಾಯಿನ್ ಆಯ್ತು. ಇಲ್ಲಿ ಏನ್ ಮಾಡೋದು, ರೈಟ್ ಕ್ಲಿಕ್ ಮಾಡಿ ಆಡ್ ಪಾಯಿಂಟ್ ಅಂದ್ಬಿಡ್ಲೆ ಇಲ್ಲಿ ಈ ಟೈಪ್ ಆಡ್ ಪಾಯಿಂಟ್ ಶೋ ಆಗುತ್ತೆ. ಈ ಪಾಯಿಂಟ್ ಹಿಡಿದು ಮತ್ತೆ ವಾಪಸ್ ನೀವೇನ್ ಮಾಡಬಹುದು, ಎಡಿಟ್ ಮಾಡಬಹುದು. ಈ ಟೈಪ್ ವಾಪಸ್ ಮತ್ತೆ ಇಲ್ಲೊಂದು ಪಾಯಿಂಟ್ ಬೇಕಾಗಿತ್ತು, ಇಲ್ಲ ಇಲ್ಲೊಂದು ಪಾಯಿಂಟ್ ಬೇಕಾಗಿತ್ತು. ಇಲ್ಲಿ ಏನ್ ಮಾಡಿ ಆಡ್ ಪಾಯಿಂಟ್ ಅಂತ ಹೇಳಿ ಇಲ್ಲಿ ಇಲ್ಲಿಂದ ಮತ್ತೆ ವಾಪಸ್ ಏನ್ ಮಾಡಬಹುದು, ಈ ಟೈಪ್ ನೀವು ಎಡಿಟ್ ಮಾಡಬಹುದು. ಈ ಟೈಪ್ ನೀವು ಆಡ್ ಪಾಯಿಂಟ್ ಅಂತ ಹೇಳಿ ಈ ಟೈಪ್ ನ್ಯೂಲಿ ಪಾಯಿಂಟ್ಸ್ ಗಳನ್ನು ತಗೋಬಹುದು. ನೆಕ್ಸ್ಟ್ ಒಂದು ಡಿಲೀಟ್ ಪಾಯಿಂಟ್ ಅಂತ ಹೇಳಿದೆ ನೋಡಿ. ಈ ಪಾಯಿಂಟ್ ಬೇಕಂತ ಹೇಳಿ ತಗೊಂಡಿದ್ವಿ, ಎಡಿಟ್ ಮಾಡಿವಲ್ಲ, ಇದು ಬೇಡ ಅನಿಸ್ತು, ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಆ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಈ ಟೈಪ್ ಆಡ್ ಪಾಯಿಂಟ್ ಮಾಡಬಹುದು, ಡಿಲೀಟ್ ಪಾಯಿಂಟ್ ಅನ್ನುವಂತ ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಆಪ್ಷನ್ ಏನಿದೆಯಲ್ಲ ಓಪನ್ ಪಾತ್ ಅಂತ ಹೇಳಿ, ಇಲ್ಲಿ ಏನ್ ಮಾಡಿ ಓಪನ್ ಪಾತ್ ಅಂತ ಹೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ, ಈ ಟೈಪ್ ಓಪನ್ ಆಗುತ್ತೆ ನೋಡಿ ಪಾತ್. ಅದ ಈ ಟೈಪ್ ಓಪನ್ ಮಾಡಿ ಮತ್ತೆ ವಾಪಸ್ ಕ್ಲೋಸ್ ಮಾಡಬೇಕಾಗಿತ್ತು. ಇಲ್ಲಿ ಏನ್ ಮಾಡಿ ಕ್ಲೋಸ್ ಪಾತ್ ಅಂತ ಹೇಳ್ಬಿಟ್ಟು ಈ ಟೈಪ್ ಏನಾಗತ್ತೆ, ಮತ್ತೊಂದು ನ್ಯೂ ಲೈನ್ ಪ್ಲೇ ಆಗಿ ಇಲ್ಲಿ ಏನಾಗತ್ತೆ, ಕ್ಲೋಸ್ ಆಗತ್ತೆ. ಈ ಟೈಪ್ ನೀವು ಏನ್ ಮಾಡಬಹುದು, ನ್ಯೂಲಿ ಪಾತ್ ಗಳನ್ನ ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಓಪನ್ ಪಾತ್ ಮಾಡಬಹುದು, ಕ್ಲೋಸ್ ಪಾತ್ ಅನ್ನ ಯೂಸಸ್ ಮಾಡಬಹುದು. ದಟ್ಸ್ ಆಲ್. ತಿಳಿದಲ್ಲ? ನಾವೀಗ ಫ್ರೀ ಫಾರ್ಮ್ ಅನ್ನುವಂತ ಆಪ್ಷನ್ ಯೂಸಸ್ ಮಾಡಿದ್ವಲ್ಲ, ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ವಾಪಸ್ ಏನ್ ಮಾಡಿ ಇಲ್ಲೊಂದು ಈ ಟೈಪ್ ಲೈನ್ ಪ್ಲೇ ಮಾಡಿ ಈ ಟೈಪ್ ಬೆಂಡ್ ಮಾಡಿ ಇದು ಈ ಲೈನ್ಗೂ ನಿಮ್ಗೂ ಈ ಒಂದು ಎಡಿಟ್ ಪಾಯಿಂಟ್ ಓಪನ್ ಆಗತ್ತೆ ನೋಡಿ. ಇಲ್ಲಿ ಅದ ಎಡಿಟ್ ಪಾಯಿಂಟ್, ಅದ ಈ ಟೈಪ್ ಎಡಿಟ್ ಪಾಯಿಂಟ್ ನೀವು ಇದಕ್ಕೂ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಯಲ್ಲ, ಇಲ್ಲಿದೆಯಲ್ಲ ಇದು ಪೆನ್ಸಿಲ್. ಇದು ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಈ ಟೈಪ್ ನೀವು ಏನ್ ಮಾಡಬಹುದು, ಪೆನ್ಸಿಲ್ ಆಡ್ ಮಾಡಿದಾಗೂ ಈ ಟೈಪ್ ಪೆನ್ಸಿಲ್ ಅನ್ನು ಯೂಸಸ್ ಮಾಡಿದಾಗೂ ಈ ಒಂದು ಫಾರ್ಮೆಟ್ ಒಳಗಡೆ ಇದ್ದಂತ ಎಡಿಟ್ ಪಾಯಿಂಟ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಈ ಟೈಪ್ ನೀವು ಎಡಿಟ್ ಮಾಡಬಹುದು. ಪಾಯಿಂಟ್ ನೋಡಿ, ಇದಕ್ಕೆ ಎಡಿಟ್ ಪಾಯಿಂಟ್, ಇದಕ್ಕೆ ಎಡಿಟ್ ಪಾಯಿಂಟ್, ಇದಕ್ಕೆ ಈ ಮೂರು ಶೇಪ್ಗೆ ನೀವು ಏನ್ ಮಾಡಬಹುದು, ಈ ಒಂದು ಎಡಿಟ್ ಪಾಯಿಂಟ್ ಅನ್ನುವಂತ ಈ ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು. ಇವನ್ ಬಿಟ್ಟು ಮತ್ತೆ ಉಳಿದಂತ ಯಾವ ಒಂದು ಶೇಪ್ಗೂ ಈ ಎಡಿಟ್ ಪಾಯಿಂಟ್ ಔಟ್ ಓಪನ್ ಆಗಲ್ಲ. ದಟ್ಸ್ ಆಲ್. ತಿಳಿದಲ್ಲ? ನೆಕ್ಸ್ಟ್ ಒನ್ ಏನಿದೆಲ್ಲ ನಾ ಇದನ್ನಷ್ಟು ಡಿಲೀಟ್ ಮಾಡ್ತಾನೆ ನೋಡಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಫಾರ್ಮೆಟ್ ಒಳಗಡೆ ಇದೆ ಆಡ್ ಟೆಸ್ಟ್ ಅಂತ ಹೇಳಿ. ಯಾವುದೇ ಒಂದು ಶೇಪ್ ನೀವು ಯಾವ ಶೇಪ್ ಒಳಗಡೆ ಟೆಸ್ಟ್ ಫಿಲ್ ಮಾಡ್ಬೇಕಲ್ಲ ಆ ಶೇಪ್ ಅನ್ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಆಡ್ ಟೆಸ್ಟ್ ನೀವು ಏನ್ ಮಾಡಬಹುದು, ಇಲ್ಲೂ ಕ್ಲಿಕ್ ಮಾಡಬಹುದು ರೈಟ್ ಕ್ಲಿಕ್ ಒಳಗಡೆ, ಇಲ್ಲ ಇಲ್ಲಿದ್ದಂತ ಆಡ್ ಟೆಸ್ಟ್ ಅಂತ ಹೇಳಿ ಇದನ್ನು ಯೂಸಸ್ ಮಾಡಬಹುದು. ಆಡ್ ಟೆಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿಲ್ಲ, ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಕೆಲವೊಂದಿಷ್ಟು ನ್ಯೂ ಆಪ್ಷನ್ ಶೋ ಆಗ ನೋಡಿ. ಆಡ್ ಟೆಸ್ಟ್ ಇಲ್ಲಿ ನೋಡಿ, ಈ ಟೈಪ್ ಏನಾಯ್ತಿಲ್ಲ, ನ್ಯೂ ಆಪ್ಷನ್ಸ್ಗಳು ಆಡ್ ಟೆಸ್ಟ್ ಅನ್ನುವಂತ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಈ ಟೈಪ್ ಏನಾಯ್ತು, ನ್ಯೂ ಆಪ್ಷನ್ ಶೋ ಅದು. ಫಸ್ಟ್ ಒನ್ ಏನಿದೆ ಡ್ರಾ ಟೆಸ್ಟ್ ಬಾಕ್ಸ್ ಅಂತ ಹೇಳಿದೆ, ಈ ಆಪ್ಷನ್ ಯೂಸಸ್ ಮಾಡಿ ಇದ ಶೇಪ್ ಒಳಗಡೆ ಇನ್ನೊಂದು ಶೇಪ್ ಪ್ಲೇ ಮಾಡಿ ಇಲ್ಲೇ ನಾ ಟೆಸ್ಟ್ ಫಿಲ್ ಮಾಡೋದಿತ್ತು, ಈ ಟೈಪ್ ನೀವು ಟೆಸ್ಟ್ ಅನ್ನ ಟೈಪ್ ಮಾಡಬಹುದು. ತಿಳಿತಾ? ನೋಡಿ, ಇಲ್ಲೂ ಟೆಸ್ಟ್ ಟೈಪ್ ಮಾಡಬಹುದು, ನೀವು ಈ ಶೇಪ್ ಒಳಗೂ ಟೆಸ್ಟ್ ಟೈಪ್ ಮಾಡಬಹುದು, ಈ ಶೇಪ್ ಒಳಗೂ ಟೆಸ್ಟ್ ಫಿಲ್ ಮಾಡಬಹುದು. ಈ ಟೈಪ್ ಟೆಸ್ಟ್ ಬಾಕ್ಸ್ ಅನ್ನ ಯೂಸಸ್ ಮಾಡಿ ಆ ಶೇಪ್ ಒಳಗಡೆ ಮತ್ತೊಂದು ಬಾಕ್ಸ್ ಆಡ್ ಮಾಡಿ ಈ ಟೈಪ್ ಟೆಸ್ಟ್ ಫಿಲ್ ಮಾಡಬಹುದು. ಈ ಟೈಪ್ ನಾವ್ ಏನ್ ಮಾಡ್ತೇವೆ, ಈ ಟೆಸ್ಟ್ ಬಾಕ್ಸ್ ಅನ್ನುವಂತ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ಟೆಸ್ಟ್ ಡೈರೆಕ್ಷನ್ ಅಂತ ಹೇಳಿದೆ ನೋಡಿ, ಟೆಸ್ಟ್ ಡೈರೆಕ್ಷನ್ ಅಂತ ಹೇಳಿ ಟೆಸ್ಟ್ ಏನಾಯ್ತೈತೆ ಈ ಟೈಪ್ ಪ್ಲೇ ಆಯ್ತು ನೋಡಿ. ಇಲ್ಲಿ ಅದ ಈ ಟೈಪ್ ಸೆಟ್ ಆಗುತ್ತೆ. ನೀವು ಟೈಪ್ ಮಾಡಿದಾಗ ಹಿಂಗ ಟೈಪ್ ಆಗುತ್ತೆ ನಿಮಗೆ. ಹೌದಾ? ಈ ಟೈಪ್ ಮತ್ತೆ ವಾಪಸ್ ಏನ್ ಮಾಡಿ ಟೆಸ್ಟ್ ಡೈರೆಕ್ಷನ್ ಅಂತ ಹೇಳಿ ಕ್ಲಿಕ್ ಮಾಡಿ ಮತ್ತೆ ಟೆಸ್ಟ್ ಹಿಂಗ್ ಟೈಪ್ ಆಗುತ್ತೆ ನೋಡಿ. ನೋಡಿ ವಾಪಸ್ ಕ್ಲಿಕ್ ಮಾಡಿ ಮತ್ತೆ ಟೆಸ್ಟ್ ಡೈರೆಕ್ಷನ್ ಏನಾಗುತ್ತೆ, ಹಿಂಗಾಗುತ್ತೆ. ಈ ಟೈಪ್ ನೀವು ಏನಿದೆಯಲ್ಲ ಯಾವ ಟೈಪ್ ಟೆಸ್ಟ್ ಡೈರೆಕ್ಷನ್ ಬೇಕಲ್ಲ ಆ ಟೈಪ್ ಟೆಸ್ಟ್ ಡೈರೆಕ್ಷನ್ ನ ಇಲ್ಲಿ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಒನ್ ಕ್ರಿಯೇಟ್ ಲಿಂಕ್ ಅಂತೇಳಿ ಒಂದಿದೆ, ಬ್ರೇಕ್ ಲಿಂಕ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಎರಡು ಆಪ್ಷನ್ ಅನ್ನ ಸ್ಟಡಿ ಮಾಡ್ಬೇಕಂದಾಗ ನಾ ಇಲ್ಲಿ ಏನ್ ಮಾಡ್ತೇನೆ, ನ್ಯೂ ಪೇಜ್ ಒಳಗಡೆ ಇಲ್ಲಿ ಕೆಲವೊಂದಿಷ್ಟು ಶೇಪ್ ಗಳನ್ನ ಆಡ್ ಮಾಡೋಣ. ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಶೇಪ್ ಏನಿದೆಯಲ್ಲ ಈ ಶೇಪ್ ಅನ್ನ ಪ್ಲೇ ಮಾಡ. ನೆಕ್ಸ್ಟ್ ಶೇಪ್ ಏನಿದೆಯಲ್ಲ ಈ ಶೇಪ್ ತಗೊಂಡು, ನೆಕ್ಸ್ಟ್ ಒನ್ ಏನಿದೆಯಲ್ಲ ಈ ಶೇಪ್ ಪ್ಲೇ ಮಾಡ್ತಾನೆ. ನೆಕ್ಸ್ಟ್ ಒನ್ ಏನಿದೆಯಲ್ಲ ಇಲ್ಲೊಂದು ಶೇಪ್ ತೊಗೊತಾನೆ ಈ ಟೈಪ್. ನೆಕ್ಸ್ಟ್ ಒನ್ ಏನಿದೆಯಲ್ಲ ಇಲ್ಲಿ ಮತ್ತೊಂದು ಟೈಪ್ ಶೇಪ್ ಪ್ಲೇ.
ನೋಡಿ ಈ ಟೈಪ್ ಕೆಲವೊಂದಿಷ್ಟು ಶೇಪ್ಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡೇನಿ. ಈ ಟೈಪು ನೋಡಿ, ಈ ಒಂದು ಶೇಪು ಮತ್ತೊಂದು ಶೇಪ್ಗೆ ಏನಿಲ್ಲ ಲಿಂಕ್ ಇಲ್ಲ. ಈಗ ಏನ್ ಮಾಡೋಣ, ಈಗ ಒಂದು ಶೇಪಿನ ಜೊತೆ ಮತ್ತೊಂದು ಶೇಪ್ ಲಿಂಕ್ ಮಾಡೋಣ. ಲಿಂಕ್ ಆಗ್ಬೇಕಂದಾಗ ಏನ್ ಮಾಡಿ, ಫಸ್ಟ್ ಒನ್ ಇಲ್ಲಿ ಫಾರ್ಮೇಟ್ ಒಳಗಡೆ ಆ್ಯಡ್ ಟೆಸ್ಟ್ ಅನ್ನುವಂಥ ಆಪ್ಷನ್, ಎಲ್ಲದಕ್ಕೂ ಆ್ಯಡ್ ಟೆಸ್ಟ್ ಮಾಡಿ. ಆ್ಯಡ್ ಟೆಸ್ಟ್, ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡಿ ಆ್ಯಡ್. ಈ ಟೈಪ್ ಎಲ್ಲ ಶೇಪ್ಗೆ ಏನ್ ಮಾಡಿ, ಫಸ್ಟ್ ಒನ್ ಆ್ಯಡ್ ಟೆಸ್ಟ್ ಅಂತೇಳಿ ಚೂಸ್ ಮಾಡಿ. ಆಯ್ತಾ, ಈಗ ವಾಪಸ್ ಏನ್ ಮಾಡಿ, ಈ ಶೇಪ್ ಕ್ಲಿಕ್ ಮಾಡಿ. ಫಸ್ಟ್ ಶೇಪ್ ಅಲ್ಲ, ಈ ಶೇಪಿನ ಜೊತೆ ಲಿಂಕ್ ಆಗಬೇಕು. ಇಲ್ಲಿದೆ ನೋಡಿ, ಆ್ಯಡ್ ಟೆಸ್ಟ್ ಅಂದಮೇಲೆ ಈ ಆಪ್ಷನ್ಸ್ ಏನಕ್ಕಾವ್, ಈ ಟೈಪ್ ಓಪನ್ ಆಕಾವ್. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಕ್ರಿಯೇಟ್ ಲಿಂಕ್ ಅಂತ ಹೇಳಿದೆ. ಇದನ್ನ ಜಸ್ಟ್ ಕ್ಲಿಕ್ ಮಾಡಿ, ಆಮೇಲೆ ಈ ಶೇಪ್ ಒಳಗಡೆ ಬಂದು ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ. ನೋಡಿ ಈ ಟೈಪ್. ಈಗ ಏನಾಯ್ತು ಹೇಳಿ, ಈ ಕ್ರಿಯೇಟ್ ಲಿಂಕು ಡಿಸೇಬಲ್ ಆಯ್ತು, ಬ್ರೇಕ್ ಲಿಂಕ್ ಏನಾಯ್ತು ಈಗ ಎನೇಬಲ್ ಆಯ್ತು. ಇದು ಡಿಸೇಬಲ್ ಆಯ್ತು, ಇದು ಎನೇಬಲ್ ಆಯ್ತು. ಮೀನಿಂಗ್ ಏನು, ಈ ಶೇಪಿನ ಜೊತೆ ಲಿಂಕ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ವಾಪಸ್ ಏನ್ ಮಾಡಿ, ಈ ಶೇಪ್ ಕ್ಲಿಕ್ ಮಾಡಿ. ಈಗ ಈ ಶೇಪ್ ಕ್ಲಿಕ್ ಮಾಡಿ ವಾಪಸ್ ಇಲ್ಲೇ ಕ್ರಿಯೇಟ್ ಲಿಂಕ್ ಮತ್ತೆ ಆಕ್ಟಿವ್ ಆಯ್ತು. ನೋಡಿ ಕ್ರಿಯೇಟ್ ಲಿಂಕ್ ಅಂತ ಹೇಳಿ ಮತ್ತೆ ವಾಪಸ್ ಈ ಶೇಪ್ ಒಳಗಡೆ ಬಂದು ಕ್ಲಿಕ್ ಮಾಡಿ. ಈಗ ನೋಡಿ ವಾಪಸ್ ಬ್ರೇಕ್ ಲಿಂಕ್ ಆಕ್ಟಿವ್ ಆಯ್ತು. ನೋಡಿ ಮೀನ್ಸ್ ಲಿಂಕ್ ಆಗಿದೆ ಅಂತ ಹೇಳಿ. ಈ ಟೈಪ್ ಏನ್ ಮಾಡಿ, ಒಂದು ಶೇಪ್ ಕ್ಲಿಕ್ ಮಾಡಿ ಕ್ರಿಯೇಟ್ ಲಿಂಕ್ ಅಂತ ಹೇಳಿ ಮುಂದಿನ ಶೇಪ್ ಒಳಗಡೆ ಬಂದು ಕ್ಲಿಕ್ ಮಾಡಿ. ಈ ಟೈಪ್ ಓಕೆ. ನೆಕ್ಸ್ಟ್ ಒನ್ ಈ ಶೇಪ್ ತೊಳೆ ಮತ್ತೆ ವಾಪಸ್ ಲಿಂಕ್ ಮಾಡಿ. ನೋಡಿ ಈಗ ಏನ್ ಮಾಡಿದ್ವಿ, ಎಲ್ಲಾ ಶೇಪ್ ಗಳನ್ನ ಲಿಂಕ್ ಮಾಡಿದ್ದಿದೆ. ಈಗ ಏನಿದು ಲಿಂಕ್ ಏನ್ ಗೊತ್ತಾ, ಈಗ ನಾ ಇಲ್ಲಿ ಏನೋ ಟೆಸ್ಟ್ ಫಿಲ್ ಮಾಡಿದ್ನಿ. ಇಲ್ಲಿ ಟೆಸ್ಟ್ ಟೈಪಿಂಗ್ ಸ್ಟಾರ್ಟ್ ಮಾಡ್ತಾನೆ. ಈಗ ನೋಡಿ ಏನಾಕೈತಿ ನೋಡಿ ಟೆಸ್ಟ್. ಈಗ ಏನಾಯ್ತು ಹೇಳಿ, ಆಕ್ಚುಲಿ ನಾವು ಈ ಶೇಪ್ ಒಳಗಡೆ ಕ್ಲಿಕ್ ಮಾಡಿ ಟೈಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈ ಟೈಪ್ ಫ್ಲೋ ಆಗುತ್ತೆ. ಟೆಸ್ಟ್ ಏನಾಗುತ್ತೆ, ಒಂದು ಶೇಪ್ಲಿಂದ ಮತ್ತೊಂದು ಶೇಪ್ಗೆ ಈ ಟೈಪ್ ಫ್ಲೋ ಹಾಕುವಂತ ಇಲ್ಲಿ ತನ ಟೈಪ್ ಆಯ್ತು. ಈಗ ತಿಳಿದಾ, ಈಗ ವಾಪಸ್ ನಾವು ಆ ಲಿಂಕ್ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡ್ಬೇಕಂದಾಗ ಏನ್ ಮಾಡಿ, ಈ ಶೇಪಿನ ಜೊತೆ ಲಿಂಕ್ ಇದೆ ಅಲ್ಲ, ಈ ಶೇಪ್ ಕ್ಲಿಕ್ ಮಾಡಿ. ಫಸ್ಟ್ ಈ ಶೇಪ್ ಕ್ಲಿಕ್ ಮಾಡಿ, ಇಲ್ಲಿ ಬ್ರೇಕ್ ಲಿಂಕ್ ಅಂತ ಹೇಳಿ ಎನೇಬಲ್ ಆಗಿದೆಯಲ್ಲ, ಈಗ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಈಗ ಏನಕಂತ ಹೇಳಿ, ಈ ಶೇಪಿನ ಲಿಂಕ್ ಕ್ಯಾನ್ಸಲ್ ಆಯ್ತು ಅಷ್ಟ. ಮತ್ತೆ ಇಲ್ಲಿದ್ದಂತ ಟೆಸ್ಟ್ ಎಲ್ಲಿ ಹೋಯ್ತು, ಈ ಶೇಪಿಗೆ ಬಂತು. ಹೇಳ್ತಾ ಇಲ್ಲಿ ಟೆಸ್ಟ್ ನೋಡಿ, ಇಲ್ಲಿ ಜಾಸ್ತಿ ಇದೆ ಇನ್ನು. ಹೌದಾ, ಇದೆ ನಿಮಗೆ ಡೌಟ್ ಇತ್ತು. ಈಗ ಇನ್ನೊಮ್ಮೆ ನೋಡಿ, ನಾ ಇಲ್ಲಿ ಏನ್ ಮಾಡ್ತೇನೆ, ಈಗ ಈ ಟೆಸ್ಟ್ ಅನ್ನು ತೆಗೆದು ಇಲ್ಲಿ ಕಲಾಂ ಟೆಕ್ ಕಂಪ್ಯೂಟರ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ಇದಕ್ಕೆ ಲಿಂಕ್ ಇದೆಯಲ್ಲ, ಲಿಂಕ್ ಕ್ಯಾನ್ಸಲ್ ಆದ್ಬಿಟ್ಲೆ ಏನಾಗುತ್ತೆ, ಈ ಒಂದು ಶೇಪ್ಗೆ ಶಿಫ್ಟ್ ಆಗುತ್ತೆ. ನೋಡಿ ಈಗ ಬ್ರೇಕ್ ಲಿಂಕ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಕಲಾಂ ಟೆಕ್ ಕಂಪ್ಯೂಟರ್ ಇಲ್ಲಿ ಬಂತು. ನೋಡಿ ಈಗ ಈ ಶೇಪ್ ಒಳಗಡೆ ಇಲ್ಲಿ ಬಂತು. ಹೌದಾ, ಈ ಶೇಪ್ ಒಳಗಿತ್ತಲ್ಲ ಅದು ಈ ಶೇಪ್. ಈ ಟೈಪ್ ನೀವು ಏನ್ ಮಾಡಬಹುದು, ಬ್ರೇಕ್ ಲಿಂಕ್ ಅನ್ನುವಂತ ಆಪ್ಷನ್ ಅನ್ನು ಯೂಸ್ ಮಾಡಿ ವಾಪಸ್ ಲಿಂಕ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಇದಿಷ್ಟು ತಿಳಿದಲ್ಲ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ, ಶೇಪ್ ಸ್ಟೈಲ್ಸ್ ಅಂತೇಳಿ ಇಲ್ಲಿ ಶೋ ಹಾಕೋ. ನಿಮ್ಗೆ ಶೇಪ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಅನ್ನ ಏನ್ ಮಾಡಬಹುದು, ಈ ಟೈಪ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಜಾಸ್ತಿ ಸ್ಟೈಲ್ ಬೇಕಂದಾಗ ಇಲ್ಲಿ ಮೋರ್ ಸ್ಟೈಲ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಟೈಪ್ಸ್ ಆಫ್ ಸ್ಟೈಲ್ ಗಳನ್ನ ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಅನ್ನ ಏನ್ ಮಾಡಬಹುದು, ಇಲ್ಲಿ ಈ ಟೈಪ್ ಚೂಸ್ ಮಾಡಬಹುದು. ಈ ಟೈಪ್ ಶೇಪ್ ಒಳಗಡೆ ನಾವು ಈ ಸ್ಟೈಲ್ ಅನ್ನ ಚೂಸ್ ಮಾಡಿದ್ವಿ. ಇಲ್ಲಿ ಸ್ಟೈಲ್ ಏನೋ ಇದನ್ನ ಅಪ್ಲೈ ಮಾಡಿದ್ವಿ. ಈ ಸ್ಟೈಲ್ ಒಳಗಡೆ ಇದ ಸ್ಟೈಲ್ ಬೇಕು, ಬಟ್ ಕಲರ್ ಅಷ್ಟ ನಮ್ಗೆ ಇನ್ಸೈಡ್ ಇದ್ದಂತ ಕಲರ್ ಅಷ್ಟ ಚೇಂಜಸ್ ಆಗ್ಬೇಕಂದಾಗ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ, ಶೇಪ್ ಫಿಲ್ ಅಂತೇಳಿ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಈ ಟೈಪ್ ನಿಮ್ಗೆ ಯಾವ ಟೈಪ್ ಕಲರ್ ಬೇಕಲ್ಲ ಆ ಟೈಪ್ ಕಲರ್ ಅನ್ನ ಏನ್ ಮಾಡಬಹುದು, ಇಲ್ಲಿ ಸೆಟ್ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್ ಏನಿದೆಲ್ಲ, ಪ್ಲೇನ್ ಕಲರ್ ನೀವು ಅಪ್ಲೈ ಮಾಡಿದಾಗ ಇಲ್ಲಿ ನಿಮಗೆ ಗಾರ್ಡಿಯಂಟ್ ಅಂತೇಳಿ ಸಿಗ್ತೈತಿ. ಈ ಗಾರ್ಡಿಯಂಟ್ ಒಳಗಡೆ ಏನಿದೆಲ್ಲ, ಇಲ್ಲಿ ನೀವು ಟೈಪ್ಸ್ ಆಫ್ ಸ್ಟೈಲ್ ಗಳನ್ನ ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ಇಲ್ಲ, ಈ ಸ್ಟೈಲ್ ಬೇಕಾಯ್ತು, ಈ ಸ್ಟೈಲ್ ಅಪ್ಲೈ ಮಾಡಬಹುದು. ಇಲ್ಲ ಈ ಟೈಪ್ ಪ್ಲೇನ್ ಕಲರ್ ನೀವು ಅಪ್ಲೈ ಮಾಡಿದಾಗ ಅಷ್ಟೇ ನಿಮ್ಗೆ ಏನ್ ಮಾಡ್ತದೆ, ಈ ಗಾರ್ಡಿಯಂಟ್ ಸ್ಟೈಲ್ ಅನ್ನ ನೀವು ಯಾವ ಟೈಪ್ ಬೇಕಲ್ಲ ಆ ಟೈಪ್ ಇಲ್ಲಿ ಸೆಟ್ ಮಾಡಬಹುದು. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒನ್, ಇಲ್ಲ ನನಗೆ ಕಲರ್ ಬೇಡ, ನಮ್ಗೆ ಇಲ್ಲಿ ಪಿಕ್ಚರ್ ಬೇಕಾಗಿತ್ತು. ಇಲ್ಲಿ ಏನ್ ಮಾಡಿ, ಪಿಕ್ಚರ್ ಅನ್ನುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಏನಿದೆಲ್ಲ ನೀವು ಯಾವ ಪಿಕ್ಚರ್ ಬೇಕಲ್ಲ ಆ ಪಿಕ್ಚರ್ ಅನ್ನ ಏನ್ ಮಾಡಬಹುದು, ಇಲ್ಲಿ ಸೆಟ್ ಮಾಡಬಹುದು. ಎಕ್ಸಾಂಪಲ್ ಈ ಪಿಕ್ಚರ್ ಬೇಕಾಗಿತ್ತು, ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ ಸೆಟ್ ಆಗುತ್ತೆ. ತಿಳಿತಲ್ಲ. ನೆಕ್ಸ್ಟ್ ಒನ್, ಇಲ್ಲಿ ಟೆಕ್ಸ್ಚರ್ ಒಳಗಡೆ ಬನ್ನಿ. ಇಲ್ಲಿ ಟೈಪ್ಸ್ ಆಫ್ ಟೆಕ್ಸ್ಚರ್ ಅನ್ನ ಸಹಿತ ನೀವು ಏನ್ ಮಾಡಬಹುದು, ಆ ಶೇಪ್ ಫಿಲ್ ಒಳಗಡೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ, ಪ್ಯಾಟರ್ನ್ ಅಂತ ಹೇಳಿದೆ. ಪ್ಯಾಟರ್ನ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡಿ, ಇಲ್ಲಿ ಕಲರ್ ಕಾಂಬಿನೇಷನ್ ಮಾಡಿ. ಇಲ್ಲಿ ರೆಡ್ ಅಪ್ಲೈ ಮಾಡಿದ್ವಿ, ಇಲ್ಲಿ ಯೆಲ್ಲೋ ಅಪ್ಲೈ ಮಾಡಿದ್ವಿ. ಈ ಟೈಪ್ ತಿಳಿತಾ ಅಂದಾಗ ನಿಮ್ಗೆ ಈ ಟೈಪ್ ಲೈನ್ ಸ್ಟೈಲ್ ಶೋ ಮಾಡ್ತದೆ. ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಕ್ಲಿಕ್ ಮಾಡಿ ಓಕೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಲಿ ಆ ಶೇಪ್ ಒಳಗಡೆ ಈ ಟೈಪ್ ನೀವು ಪ್ಯಾಟರ್ನ್ ಯಾವ್ದು ಬೇಕಲ್ಲ ಅದನ್ನ ಫಿಲ್ ಮಾಡಬಹುದು. ನೋಡಿ ಇಷ್ಟು ಟೈಪ್ ನೀವು ಶೇಪ್ ಫಿಲ್ ಮಾಡಬಹುದು ಅಂತೇಳಿ. ನೆಕ್ಸ್ಟ್ ಒನ್ ಬನ್ನಿ. ನೆಕ್ಸ್ಟ್ ಒನ್ ಏನಿದೆಲ್ಲ, ಔಟ್ಲೈನ್ ಕಲರ್ ಯಾವ್ದು ಬೇಕಲ್ಲ ಆ ಟೈಪ್ ಔಟ್ಲೈನ್ ಕಲರ್ ಅನ್ನ ಇಲ್ಲಿ ಚೂಸ್ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್, ಔಟ್ಲೈನ್ಗೆ ಎಷ್ಟು ವೇಟ್ ಬೇಕಲ್ಲ ಅಷ್ಟು ವೇಟ್ ಅನ್ನ ಇಲ್ಲಿ ಏನ್ ಮಾಡಬಹುದು, ಅಪ್ಲೈ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್, ಆ ಔಟ್ಲೈನ್ ಒಳಗಡೆ ಲೈನ್ ಡ್ಯಾಶ್ ಡಾಟ್ ಡಾಟ್ ಈ ಟೈಪ್ ಬೇಕಾಗಿತ್ತು. ನೋಡಿ ಈ ಟೈಪ್ ಡ್ಯಾಶ್ ಡಾಟ್ ಡಾಟ್ ಲೈನ್ ಬೇಕಾಗಿತ್ತು ಅಂದಾಗ ಈ ಟೈಪ್ ನೀವು ಏನ್ ಮಾಡಬಹುದು, ಔಟ್ಲೈನ್ ಒಳಗಡೆ ಡ್ಯಾಶ್ ಡಾಟ್ ಡಾಟ್ ಲೈನ್ಸ್ ಗಳನ್ನು ಸಹಿತ ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ, ಪ್ಯಾಟರ್ನ್ ಅಂತ ಹೇಳಿದೆ. ಇಲ್ಲಿ ಏನ್ ಮಾಡೋಣ, ಈಗ ಪ್ಲೇನ್ ಚೂಸ್ ಮಾಡಿ ಇಲ್ಲಿ ಪ್ಯಾಟರ್ನ್ ಒಳಗಡೆ ಬಂದು ಲೈನ್ಗೂ ನೀವು ಏನ್ ಮಾಡಬಹುದು, ಪ್ಯಾಟರ್ನ್ ಅಪ್ಲೈ ಮಾಡಬಹುದು. ಈ ಟೈಪ್ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಇಲ್ಲಿ ಚೂಸ್ ಮಾಡಿ. ಈ ಟೈಪ್ ಓಕೆ ಅಂತ ಹೇಳಿ. ಈ ಟೈಪ್ ಲೈನ್ಗೂ ಸಹಿತ ನೀವು ಏನ್ ಮಾಡಬಹುದು, ಪ್ಯಾಟರ್ನ್ ಅನ್ನುವಂತ ಆಪ್ಷನ್ ಅನ್ನ ಇದನ್ನು ಯೂಸಸ್ ಮಾಡಬಹುದು. ದಟ್ಸ್ ಆಲ್. ತಿಳಿದಲ್ಲ. ಈ ಟೈಪ್ ಏನ್ ಮಾಡಬಹುದು, ಔಟ್ಲೈನ್ ಚೇಂಜಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬನ್ನಿ, ಚೇಂಜ್ ಶೇಪ್ ಅಂತೇಳಿ. ಚೇಂಜ್ ಶೇಪ್ ಮೀನ್ಸ್ ಎಕ್ಸ್ಚೇಂಜ್ ಶೇಪ್ ಅಂತೇಳಿ.
ಇಲ್ಲಿ ಇನ್ಸರ್ಟ್ ಒಳಗಡೆ ಇಲ್ಲಿ ಶೇಪ್ ತಗೊಳ್ಳೋದು, ಫಾರ್ಮೆಟ್ ಒಳಗಡೆ ಇಲ್ಲಿ ಶೇಪ್ ತಗೊಳ್ಳೋದು, ಎರಡು ಸೇಮ್ ಇವು, ಎರಡು ನ್ಯೂ ಶೇಪ್ ತಗೊಳ್ಳೋದು. ಬಟ್ ಇದು ಆ ಟೈಪ್ ಅಲ್ಲ, ಇದೇನ್ ಮಾಡ್ತದೆ ಎಕ್ಸ್ಚೇಂಜ್ ಶೇಪ್ ಇದು. ಈಗ ಈ ಒಂದು ಶೇಪ್ಗೆ ನಾವು ಕೆಲವೊಂದಿಷ್ಟು ಎಫೆಕ್ಟ್ಸ್ ಗಳನ್ನ ಅಪ್ಲೈ ಮಾಡೇವು ಜಾಸ್ತಿ ಟೈಮಿಂಗ್ ತಗೊಂಡು. ಇದ ಲೊಕೇಶನ್ಗೆ ಎಕ್ಸ್ಚೇಂಜ್ ಆಗಬೇಕು ಶೇಪ್, ಈ ಶೇಪ್ ಬೇಡ ಬೇರೆ ಶೇಪ್ ಬೇಕಾಗಿತ್ತು. ಅವಾಗ ಏನ್ ಮಾಡಿ ಇಲ್ಲಿ ಬಂದು ಚೇಂಜ್ ಶೇಪ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡಿ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಅನ್ನ ಇಲ್ಲಿ ಏನ್ ಮಾಡಿ ಚೂಸ್ ಮಾಡಿ ಆಟೋಮೆಟಿಕ್ಲಿ ಏನಾಕತೆ ಅದು ಹಳೆ ಶೇಪ್ ಗೆ ಏನೇನ್ ಎಫೆಕ್ಟ್ ಇತ್ತಲ್ಲ ಆ ಎಲ್ಲಾ ಎಫೆಕ್ಟ್ ಇದಕ್ಕೆ ಅಪ್ಲೈ ಆಯ್ತು. ನೀವು ಬೈ ಚಾನ್ಸ್ ಫಾರ್ಮೆಟ್ ಒಳಗಡೆ ಇದ್ದಂತ ಈ ಶೇಪ್ ಅನ್ನ ಅಲ್ಲಿ ಇಲ್ಲ ಇನ್ಸರ್ಟ್ ಒಳಗಡೆ ಇದ್ದಂತ ಈ ಶೇಪ್ ಅಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಹೊಸದಾಗಿ ಏನ್ ಮಾಡ್ಬೇಕು ಮತ್ತೆ ವಾಪಸ್ಸು ಎಫೆಕ್ಟ್ ಅಪ್ಲೈ ಮಾಡ್ಕೊಂಡು ನಿಲ್ಬೇಕು. ಬಟ್ ಈ ಎಕ್ಸ್ಚೇಂಜ್ ಶೇಪ್ ಒಳಗಡೆ ಆ ಟೈಪ್ ಅಲ್ಲ. ಎಕ್ಸ್ಚೇಂಜ್ ಶೇಪ್ ಒಳಗಡೆ ಏನಾಗತ್ತೆ ಹೇಳಿ ನೀವು ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿದ ಕೂಡಲೇ ಹಳೆ ಶೇಪ್ ಗೆ ಏನ್ ಎಫೆಕ್ಟ್ ಇತ್ತಲ್ಲ ಎಲ್ಲಾ ಎಫೆಕ್ಟ್ಸ್ ಈ ಒಂದು ನ್ಯೂ ಶೇಪ್ ತಗೊಂತೈತಿ. ಈ ಟೈಪ್ ನೀವು ಏನ್ ಮಾಡಬಹುದು, ಇಲ್ಲೇ ಚೇಂಜ್ ಶೇಪ್ ಅನ್ನ ಅಪ್ಲೈ ಮಾಡಬಹುದು. ತಿಳಿತಾ ಇಷ್ಟು. ನೆಕ್ಸ್ಟ್ ಇಲ್ಲಿ ಬನ್ನಿ ಶಾಡೋ ಎಫೆಕ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಈ ಟೈಪ್ ನೀವು ಶಾಡೋ ಎಫೆಕ್ಟ್ ಅನ್ನ ಅಪ್ಲೈ ಮಾಡಬಹುದು. ಯಾವ ಟೈಪ್ ಶಾಡೋ ಸ್ಟೈಲ್ ಬೇಕಲ್ಲ ಆ ಟೈಪ್ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆ ಅಲ್ಲ ಶಾಡೋನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಈ ಟೈಪ್ ನೋಡಿ, ಈ ಟೈಪ್ ನಾವು ಶಾಡೋ ಹೆಂಗ್ ಬೇಕಲ್ಲ ಹಂಗ ಅಡ್ಜಸ್ಟ್ ನಡು ಇದೆಯಲ್ಲ ಈ ಬಟನ್ ಕ್ಲಿಕ್ ಮಾಡಿ ಆನ್ ಆಫ್ ಆಕತಿ, ಶಾಡೋ ಆನ್ ಆಕತಿ ಆಫ್ ಆಕತಿ. ಈ ಟೈಪ್ ಬೇಕಂದಾಗ ಅಪ್ಲೈ ಮಾಡಿ ಬೇಡಂದಾಗ ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಒನ್ ಇಲ್ಲಿ ಬನ್ನಿ 3D ಎಫೆಕ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ. ಈ ಟೈಪ್ ನಿಮ್ಗೆ ಯಾವ ಟೈಪ್ ಎಫೆಕ್ಟ್ ಬೇಕಲ್ಲ ಆ ಟೈಪ್ ಎಫೆಕ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಬಹುದು. ಈ ಟೈಪ್ ನೆಕ್ಸ್ಟ್ ಒನ್ ಇದಕ್ಕೂ ಅಡ್ಜಸ್ಟ್ಮೆಂಟ್ ಬೇಕಾಗಿತ್ತು, ಈ ಟೈಪ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಮತ್ತೆ ಇಲ್ಲಿ ಚೇಂಜ್ ಶೇಪ್ ಮಾಡಿ ಚೇಂಜ್ ಶೇಪ್ ಒಳಗಡೆ ನಾ ಹಾರ್ಟ್ ಶೇಪ್ ಚೂಸ್ ಮಾಡ್ತೇನೆ. ಈ ಟೈಪ್ ಹಾರ್ಟ್ ಶೇಪ್ ಬೇಕಾಯ್ತು, ಹಾರ್ಟ್ ಶೇಪ್ಗೆ ನೀವು ಏನು ಮಾಡ್ಬೋದು 3D ಎಫೆಕ್ಟ್ ಅನ್ನ ಈ ಟೈಪ್ ಅಪ್ಲೈ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈ ಟೈಪ್ ಯಾವ ಟೈಪ್ ಶೇಪ್ ಬೇಕಲ್ಲ ಆಯಾ ಟೈಪ್ ಶೇಪ್ಗಳನ್ನು ಚೂಸಸ್ ಮಾಡಿ 3D ಎಫೆಕ್ಟ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ 3D ಎಫೆಕ್ಟ್ ಅನ್ನ ಅಪ್ಲೈ ಮಾಡ್ಬೋದು. ದಟ್ಸ್ ಆಲ್. ಈ ಟೈಪ್ ನೋಡಿ. ತಿಳಿದ ಇಷ್ಟು. ನೆಕ್ಸ್ಟ್ ಒನ್ 3D ಎಫೆಕ್ಟ್ ಅಪ್ಲೈ ಕ್ಯಾನ್ಸಲ್. ಇದು ಮಿಡ್ಲ್ ಇದೆಯಲ್ಲ ಈ ಬಟನ್ ಕ್ಲಿಕ್ ಮಾಡಿ ಅಪ್ಲೈ ಆಕತಿ ಕ್ಯಾನ್ಸಲ್ ಆಗತಿ. ಈ ಟೈಪ್ 3D ಎಫೆಕ್ಟ್ ಬೇಡ ಅಂದ ಮತ್ತೆ ವಾಪಸ್ ನೀವು ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ ನಾ ಇಲ್ಲಿ ನ್ಯೂ ಡಾಕ್ಯುಮೆಂಟ್ ಅನ್ನ ತಗೊಂತೀನಿ. ಫಸ್ಟ್ ಈಗೇನಿದೆಲ್ಲ ನಾನು ಕೆಲವೊಂದಿಷ್ಟು ನ್ಯೂ ಶೇಪ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ತೇನೆ. ಫಸ್ಟ್ ಒನ್ ಏನಿದೆಲ್ಲ ನೋಡಿ ಇಲ್ಲಿ ಒಂದು ಹಾರ್ಟ್ ಶೇಪ್ ಅನ್ನ ಈ ಟೈಪ್ ತಗೊಂಡು ಏನಿದೆಲ್ಲ ಇಲ್ಲಿ ಫಸ್ಟ್ ಕಲರ್ ಫಿಲ್ ಮಾಡಿ ಆಮೇಲೆ 3D ಎಫೆಕ್ಟ್ ಒಳಗಡೆ ಬಂದು ಇಲ್ಲಿ 3D ಎಫೆಕ್ಟ್ ನಿಮ್ಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ 3D ಎಫೆಕ್ಟ್ ಗಳನ್ನ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈಗ ಇಲ್ಲೇ ಏನಾರ ಒಂದು ಪಿಕ್ಚರ್ ಅನ್ನ ಸೆಟ್ ಮಾಡಬೇಕಾಗಿತ್ತು. ವಾಪಸ್ ಏನ್ ಮಾಡಿ ಶೇಪ್ ಫಿಲ್ ಒಳಗಡೆ ಬಂದು ಇಲ್ಲಿ ಪಿಕ್ಚರ್ ಒಳಗಡೆ ಬಂದು ಇಲ್ಲೇ ನಿಮ್ಗೆ ಯಾವ ಟೈಪ್ ಪಿಕ್ಚರ್ ಬೇಕಲ್ಲ ಆ ಟೈಪ್ ಪಿಕ್ಚರ್ ಅನ್ನ ಏನ್ ಮಾಡಬಹುದು ಇಲ್ಲೇ ಈ ಟೈಪ್ ಸೆಟ್ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಾರ ಒಂದು ಟೆಸ್ಟ್ ಅನ್ನ ಟೈಪ್ ಮಾಡೋದಿತ್ತು. ಇಲ್ಲಿ ಯಾಡ್ ಟೆಸ್ಟ್ ಅಂತ ಹೇಳಿ ಇಲ್ಲಿ ಏನ್ ಮಾಡಬಹುದು ನೀವು ಈಜಿಯೆಸ್ಟ್ ಆಗಿ ಟೆಸ್ಟ್ ಅನ್ನು ಸಹಿತ ಇಲ್ಲಿ ಟೈಪ್ ಮಾಡಬಹುದು ಅಂತ ಹೇಳಿ. ಇಲ್ಲ ಆಡ್ ಟೆಸ್ಟ್ ಮಾಡೋಕ್ಕಿಂತ ಏನ್ ಮಾಡಿ ವರ್ಡ್ ಆರ್ಟ್ ಒಳಗಡೆ ಬಂದು ಇಲ್ಲಿ ವರ್ಡ್ ಆರ್ಟ್ ಅನ್ನ ನೀವ್ ಏನ್ ಮಾಡಬಹುದು ಚೂಸ್ ಮಾಡಿ ಇಲ್ಲಿ ಏನೋ ಒಂದು ಟೆಸ್ಟ್ ಅನ್ನ ಟೈಪ್ ಮಾಡೋದಿತ್ತು ಈ ಟೈಪ್ ಟೈಪ್ ಮಾಡಿ ಓಕೆ ಅಂತ ಹೇಳಿ. ದೆನ್ ನೆಕ್ಸ್ಟ್ ಒನ್ ಇಲ್ಲಿ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಅಪ್ಲೈ ಮಾಡಿ ಇದನ್ನು ತಗೊಂಡು ಇಲ್ಲಿ ಸೆಟ್ ಮಾಡಿ. ನೆಕ್ಸ್ಟ್ ಏನಿದೆಲ್ಲ ಇದ ಟೆಸ್ಟ್ ಅನ್ನ ನೀವು 3D ಎಫೆಕ್ಟ್ ಬೇಕಾಗಿತ್ತು. ಇದಕ್ಕೂ ಸಹಿತ ಏನ್ ಮಾಡಬಹುದು ಈ ಟೈಪ್ 3D ಎಫೆಕ್ಟ್ ಅನ್ನ ಸೆಟ್ ಮಾಡಬಹುದು. ಈ ಟೈಪ್ ಈ ಟೆಸ್ಟ್ಗೆ ನೀವು ಪಿಕ್ಚರ್ ಅನ್ನ ಫಿಲ್ ಮಾಡಬೇಕಾಗಿತ್ತು ಅಂದಾಗ ಇಲ್ಲಿ ಬಂದು ಪಿಕ್ಚರ್ ಒಳಗಡೆ ಇದಕ್ಕೂ ಸಹಿತ ನೀವೇನ್ ಮಾಡಬಹುದು ಒಂದು ಯಾವ್ದಾದ್ರು ಪಿಕ್ಚರ್ ಅನ್ನ ಈ ಟೈಪ್ ನೀವೇನ್ ಮಾಡಬಹುದು ಫಿಲ್ ಮಾಡಬಹುದು.
ನೋಡಿ ಫಸ್ಟ್ ಏನಿದೆಲ್ಲ ಈ ಟೈಪ್ ಒಂದು ರೆಡ್ ಕಲರ್, ನೆಕ್ಸ್ಟ್ ಒನ್ ಈ ಕಡೆ ಪಿಕ್ಚರ್ ಅನ್ನ ಫಿಲ್ ಮಾಡೋದಿತ್ತು. ಫಸ್ಟ್ ಏನ್ ಮಾಡಿ ಪ್ಲೇನ್ ಕಲರ್ ಅನ್ನ ಅಪ್ಲೈ ಮಾಡಿ, ಆಮೇಲೆ ಏನಿದೆಲ್ಲ ಶೇಪ್ ಫಿಲ್ ಒಳಗಡೆ ಬಂದು ಪಿಕ್ಚರ್ ಯಾವ್ದು ಬೇಕಲ್ಲ ಆ ಟೈಪ್ ಪಿಕ್ಚರ್ ಅನ್ನ ಸೆಟ್ ಮಾಡಿ. ಅವಾಗ ಏನಾಗತ್ತೆ ಇಲ್ಲಿ ರೆಡ್ ಕಲರ್ ಶೋ ಆಕತಿ, ಇಲ್ಲಿ ಏನಾಗತ್ತೆ ಈ ಟೈಪ್ ಪಿಕ್ಚರ್ ಸೆಟ್ ಆಗತ್ತೆ. ಈ ಟೈಪ್ ನೀವು ಏನಿದೆಲ್ಲ ನಿಮ್ಗೆ ಯಾವ ಟೈಪ್ ಶೇಪ್ ಬೇಕಲ್ಲ ಆ ಟೈಪ್ ಶೇಪ್ ಗಳನ್ನ ಈ ಟೈಪ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ. ದಟ್ಸ್ ಆಲ್. ತಿಳಿತಲ್ಲ ಇಷ್ಟು. ನೆಕ್ಸ್ಟ್ ಒನ್ ಇದನ್ನ ಕ್ಲೋಸ್ ಮಾಡ್ತಾನೆ. ನೆಕ್ಸ್ಟ್ ಆಪ್ಷನ್ ಬನ್ನಿ, ಇಲ್ಲಿ ಇದೆಲ್ಲ ಅರೇಂಜ್ ಗ್ರೂಪ್ ಅಂತ ಹೇಳಿದೆ. ಈ ಎಲ್ಲಾ ಆಪ್ಷನ್ಸ್ ಬಗ್ಗೆ ನಾನು ಪಿಕ್ಚರ್ ವಿಡಿಯೋ ಒಳಗಡೆ ನಿಮ್ಗೆಲ್ಲ ಏನ್ ಡೀಟೇಲ್ಸ್ ಆಗಿ ನಾ ಇದನ್ನು ಅಷ್ಟು ಆಪ್ಷನ್ಸ್ ಗಳನ್ನ ಹೇಳಿದ್ದಿದೆ. ಮತ್ತೊಮ್ಮೆ ಹೇಳ್ತೇನೆ ನೋಡಿ. ಫಸ್ಟ್ ಒಂದು ಪೊಸಿಷನ್ ಅಂತ ಹೇಳಿ, ಇದು ಜೂಮ್ ಸ್ವಲ್ಪ ಕಡಿಮೆ ಮಾಡಿ. ಈ ಟೈಪ್ ನಿಮ್ ಪೊಸಿಷನ್ ಹಂಗ್ ಬೇಕಲ್ಲ ಹಂಗ ಏನ್ ಮಾಡಬಹುದು, ಇಲ್ಲಿ ಸೆಟ್ ಮಾಡಬಹುದು. ಈ ಸೈಡ್ ಬೇಕು, ಈ ಸೈಡ್, ಈ ಸೈಡ್, ಈ ಸೈಡ್, ಈ ಟೈಪ್ ತಿಳಿದ. ಇದು ಪೊಸಿಷನ್ ಆಯ್ತು. ನೆಕ್ಸ್ಟ್ ಆಪ್ಷನ್ ಬನ್ನಿ, ಬ್ರಿಂಗ್ ಟು ಫ್ರಂಟ್ ಅಂತ ಹೇಳಿದೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಆಪ್ಷನ್ಸ್ ಓಪನ್ ಆಗ. ಫಸ್ಟ್ ಆಪ್ಷನ್ ಇದೆ ನೋಡಿ, ಬ್ರಿಂಗ್ ಟು ಫ್ರಂಟ್. ನೆಕ್ಸ್ಟ್ ಒನ್ ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಆಪ್ಷನ್ ಇದೆ ನೋಡಿ. ಇವನ್ನೆಲ್ಲ ನೀವು ಅಪ್ಲೈ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಶೇಪ್ ಗಳು ನಮಗೆ ಬೇಕಾಕಾವು. ಅದಕ್ಕೆ ಏನ್ ಮಾಡೋಣ ಈಗ, ಮತ್ತೆ ಕೆಲವೊಂದಿಷ್ಟು ಶೇಪ್ ಗಳನ್ನ ನಾನು ಇಲ್ಲಿ ತಗೊಂತಾನೆ. ಈ ಟೈಪ್ ಇದಕ್ಕೂ ಎಫೆಕ್ಟ್ ಬೇಕಾಗಿತ್ತು, ಈ ಟೈಪ್ ಎಫೆಕ್ಟ್ ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಶೇಪ್ ತೊಳೆ ನೋಡಿ. ಈ ಟೈಪ್ ನಾ ಏನ್ ಮಾಡೇನಿ, ಇಲ್ಲಿ ಕೆಲವೊಂದಿಷ್ಟು ಶೇಪ್ ಗಳನ್ನ ತೊಗೊಂಡೆ. ಈಗ ಈ ಶೇಪ್ ಇದೆಯಲ್ಲ, ಈ ಶೇಪ್ ಎಲ್ಲಾ ಶೇಪ್ ಗಿಂತ ಮುಂದೆ ಬೇಕು. ಅವಾಗ ಏನ್ ಮಾಡಿ, ಬ್ರಿಂಗ್ ಟು ಫ್ರಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ, ಎಲ್ಲದಕ್ಕಿಂತ ಮುಂದೆ ಬಂತು ನೋಡಿ. ಈಗ ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬಿಟ್ಟು ಅಟ್ ಎ ಟೈಮ್ ಎಲ್ಲಾ ಶೇಪಿನ ಹಿಂದ್ಗಡೆ ಬಂತು ನೋಡಿ. ತಿಳಿದ, ಸೆಂಡ್ ಟು ಬ್ಯಾಕ್ ಅಂದ್ಬಿಟ್ಲೆ ಎಲ್ಲಾ ಶೇಪಿನ ಹಿಂದ್ಗಡೆ ಬಂತು. ಅದ ನೀವು ಬ್ರಿಂಗ್ ಟು ಫ್ರಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ, ಎಲ್ಲಾ ಶೇಪಿನ ಮುಂದ್ಗಡೆ ಬಂತು. ಈ ಟೈಪ್ ಸೆಂಡ್ ಟು ಬ್ಯಾಕ್, ಬ್ರಿಂಗ್ ಟು ಫ್ರಂಟ್, ಇಷ್ಟ ತಿಳಿದ. ನೆಕ್ಸ್ಟ್ ಒನ್, ಈಗ ಇದು ಎಲ್ಲದಕ್ಕಿಂತ ಮುಂದಿದೆಯಲ್ಲ, ಒಂದ ಸ್ಟೆಪ್ ಹಿಂದೆ ಹೋಗ್ಬೇಕಾಯ್ತು. ಅವಾಗ ಏನ್ ಮಾಡಿ, ಸೆಂಡ್ ಬ್ಯಾಕ್ವರ್ಡ್ ಅಂತ ಹೇಳಿ ಕ್ಲಿಕ್ ಮಾಡಿ, ಒಂದ ಸ್ಟೆಪ್ ಹಿಂದೆ ಬಂತು. ಮತ್ತೆ ಸೆಂಡ್ ಬ್ಯಾಕ್ವರ್ಡ್ ಅಂತ ಹೇಳಿ ಮತ್ತೊಂದು ಸ್ಟೆಪ್ ಹಿಂದೆ ಹೋಯ್ತು. ಅದ ನೀವು ಒಂದೊಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗಿತ್ತು ಅಂದಾಗ ಬ್ರಿಂಗ್ ಫಾರ್ವರ್ಡ್ ಅಂತ ಹೇಳಿ ಕ್ಲಿಕ್ ಮಾಡಿ, ಮತ್ತೆ ಬ್ರಿಂಗ್ ಫಾರ್ವರ್ಡ್ ಅಂತೇಳಿ ಮತ್ ಮುಂದೆ ಬಂತು. ಇಷ್ಟ ನಾ ಹೇಳೋದೇನು, ನೀವು ಆಟ್ ಎ ಟೈಮ್ ಮುಂದಿದ್ದಂತ ಎಲ್ಲಾ ಶೇಪಿನ ಮುಂದಿದ್ದಂತ ಶೇಪು ಎಲ್ಲಾ ಶೇಪಿನ ಹಿಂದ್ಗಡೆ ಹೋಗ್ಬೇಕಾಯ್ತು. ಸೆಂಡ್ ಟು ಬ್ಯಾಕ್, ಎಲ್ಲಾ ಶೇಪಿನ ಹಿಂದ್ಗಡೆ ಇದ್ದಂತ ಶೇಪು ಎಲ್ಲಾ ಶೇಪಿನ ಮುಂದ್ಗಡೆ ಬೇಕಾಯ್ತು ಫಸ್ಟ್ಗೆ. ಅವಾಗ ಏನ್ ಮಾಡಿ, ಬ್ರಿಂಗ್ ಟು ಫ್ರಂಟ್. ಒಂದೊಂದು ಸ್ಟೆಪ್ ಹಿಂದ್ಗಡೆ ಹೋಗ್ಬೇಕಾಗಿತ್ತು, ಸೆಂಡ್ ಟು ಬ್ಯಾಕ್, ಸೆಂಡ್ ಟು ಬ್ಯಾಕ್. ಒಂದೊಂದು ಸ್ಟೆಪ್ ಮುಂದೆ ಬೇಕಾಗಿತ್ತು, ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಫಾರ್ವರ್ಡ್. ಈ ಆಪ್ಷನ್ ಅನ್ನ ಈ ಟೈಪ್ ಯೂಸಸ್ ಮಾಡಬಹುದು. ತಿಳಿದಾ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್. ನೆಕ್ಸ್ಟ್ ಒನ್ ಸೆಂಡ್ ಬಿಹೈಂಡ್ ಟೆಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇದಕ್ಕೂ ಇದು ಟೆಸ್ಟ್ ಜೊತೆ ಈ ಶೇಪ್ ಗಳನ್ನ ಅಡ್ಜಸ್ಟ್ ಮಾಡೋದು. ನಾ ಅದಕ್ಕೆ ಏನ್ ಮಾಡ್ತೇನೆ, ಈ ಶೇಪ್ ಗಳನ್ನ ಇಲ್ಲಿ ಕಟ್ ಮಾಡ್ತೇನೆ. ಈಗ ಈ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಕ್ ನಮ್ಗೆ ಇಲ್ಲಿ ಶಾಂಪಲ್ ಟೆಸ್ಟ್ ಬೇಕು. ಅದಕ್ಕೆ ಏನ್ ಮಾಡಿ, ಶಾಂಪಲ್ ಟೆಸ್ಟ್ ತೊಗೊಳೋದು ನಿಮ್ಗೆ ಗೊತ್ತಿದೆ. ಈಕ್ವಲ್ RAND ರ್ಯಾಂಡ್ ಅಂತ ಹೇಳಿ ಟೈಪ್ ಮಾಡಿ, ಬ್ರಾಕೆಟ್ ಓಪನ್ ಮಾಡಿ, ಕ್ಲೋಸ್ ಮಾಡಿ, ಎಂಟರ್. ಆಟೋಮೆಟಿಕ್ಲಿ ಏನಾಯ್ತು, ಟೆಸ್ಟ್ ಬಂತು. ಈಗ ಇದಕ್ಕೆ ಏನ್ ಮಾಡಿ, ಫಾರ್ಮೆಟ್ ಒಳಗಡೆ ಬಂದು ಇಲ್ಲಿ ಇದೆಯಲ್ಲ ಟೆಸ್ಟ್ ರ್ಯಾಪಿಂಗ್ ಅಂತ ಹೇಳಿ, ಇಲ್ಲಿ ಏನ್ ಮಾಡಿ, ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಚೂಸ್ ಮಾಡಿ. ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ತಗೊಂಡು ಈ ಶೇಪ್ ಅನ್ನ ಇಲ್ಲಿ ತೊಗೊಂಬನ್ನಿ ಟೆಸ್ಟ್ ಮೇಲೆ. ಏನ್ ನೋಡಿ, ಈ ಟೆಸ್ಟಿನ ಮುಂದ್ಗಡೆ ಇದೆಯಲ್ಲ, ಇದು ಹಿಂದ್ ಹೋಗ್ಬೇಕಾಯ್ತು, ಟೆಸ್ಟಿನ ಹಿಂದ್ಗಡೆ ಹೋಗ್ಬೇಕಾಯ್ತು. ಅವಾಗ ಏನ್ ಮಾಡಿ, ಇಲ್ಲಿ ಇದೆಯಲ್ಲ ಸೆಂಡ್ ಬಿಹೈಂಡ್ ಟೆಸ್ಟ್ ಅಂತ ಹೇಳಿ ಇದನ್ನ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಟೆಸ್ಟಿನ ಹಿಂದ್ಗಡೆ ಸೆಟ್ ಆಯ್ತು. ಆದ ಸೇಮ್ ನೀವು ಏನ್ ಮಾಡಬಹುದು, ಟೆಸ್ಟಿನ ಮುಂದ್ಗಡೆ ಬೇಕಂದಾಗ ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ, ಟೆಸ್ಟಿನ ಮುಂದ್ಗಡೆ ಬಂತು. ಇಷ್ಟ ಇದು. ನೆಕ್ಸ್ಟ್ ಒಂದು ಬನ್ನಿ, ಟೆಸ್ಟ್ ರ್ಯಾಪಿಂಗ್ ಅಂತ ಹೇಳಿ ಇನ್ ಲೈನ್ ವಿತ್ ಟೆಸ್ಟ್ ಅಂತ ಹೇಳಿ ಚೂಸ್ ಮಾಡಿ, ಆಟೋಮೆಟಿಕ್ಲಿ ನಿಮ್ ಶೇಪ್ ಏನಾಗತ್ತೆ, ಒಂದ ಪ್ಲೇಸ್ ಒಳಗಡೆ ಈ ಟೈಪ್ ಫಿಕ್ಸ್ ಆಗ್ಬಿಡ್ತೈತೆ. ಹೌದಾ, ಈ ಟೈಪ್ ನೋಡಿ, ಎಲ್ಲಿ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಇದು. ನೆಕ್ಸ್ಟ್ ಒನ್, ಇದು ನೀವು ಸ್ಕ್ವೇರ್ ಅಂತೇಳಿ ಅಪ್ಲೈ ಮಾಡಿ, ಸ್ಕ್ವೇರ್ ಒಳಗಡೆ ಏನಾಗತ್ತಿದು ಟೆಸ್ಟ್ ಅಡ್ಜಸ್ಟ್ ಆಗಿದೆ ನೋಡಿ. ಬೇಕಾಗಿತ್ತು ಇದಕ್ಕೆ ಜಸ್ಟಿಫೈ ಅಪ್ಲೈ ಮಾಡಿ, ಜಸ್ಟಿಫೈ ನೋಡಿ, ಈ ಟೈಪ್ ಸ್ಕ್ವೇರ್ ಒಳಗಡೆ ಅಪ್ಲೈ ಆಗಿದೆ. ತಿಳಿತಲ್ಲ. ನೆಕ್ಸ್ಟ್ ಒನ್, ಇದು ಸ್ಕ್ವೇರ್ ಅನ್ನ ನೀವು ಮತ್ತೆ ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಟೈಟ್ ಅಂತ ಹೇಳಿ ಕೊಡ್ಬೋದು. ಟೈಟ್ ಅಂತ ಹೇಳಿ ಕೊಟ್ಟಾಗ ಏನಾಯ್ತು, ಮತ್ತೊಂದ್ ಸ್ವಲ್ಪ ಸಮೀಪ ಬಂತು ನೋಡಿ. ಟೆಸ್ಟ್ ಎಲ್ಲ ಈ ಟೈಪ್ ನೋಡಿ, ಈ ಟೈಪ್ ಎಲ್ಲೆಲ್ಲಿ ಸ್ಪೇಸಿಂಗ್ ಜಾಸ್ತಿ ಇದೆ ಅಲ್ಲಿ ಮುಂದ್ಗಡೆ ಬಂತು ನೋಡಿ, ಈ ಟೈಪ್ ಟೆಸ್ಟ್. ನೆಕ್ಸ್ಟ್ ಒನ್ ಏನಿದೆಯಲ್ಲ ಬಿಹೈಂಡ್ ಟೆಸ್ಟ್, ಈಗ ಸ್ಟಡಿ ಮಾಡಿದ್ವಿ, ಟೆಸ್ಟಿನ ಹಿಂದ್ಗಡೆ ಹೋಗ್ಬೇಕಾಗಿತ್ತು ಶೇಪ್. ನೆಕ್ಸ್ಟ್ ಒನ್ ಇನ್ ಫ್ರಂಟ್ ಆಫ್ ಟೆಸ್ಟ್, ಮುಂದೆ ಬೇಕಾಗಿತ್ತು ಈ ಟೈಪ್. ನೆಕ್ಸ್ಟ್ ಒನ್ ಟಾಪ್ ಅಂಡ್ ಬಾಟಮ್, ಆ ಒಂದು ಶೇಪಿನ ಟಾಪ್ ಅಂಡ್ ಬಾಟಮ್ ಒಳಗಡೆ ಅಷ್ಟೇ ನಿಮ್ಗೆ ಟೆಸ್ಟ್ ಬೇಕಾಗಿತ್ತು ಅಂದಾಗ ಇದನ್ನು ಯೂಸಸ್ ಮಾಡಬಹುದು. ಥ್ರೋ ಅನ್ನುವಂತ ಆಪ್ಷನ್ ಏನಿದೆಲ್ಲ, ಇದು ಟೈಟ್ ಆಪ್ಷನ್ ಇದ್ದಂಗ. ಇದು ಈ ಟೈಪ್ ನೀವು ಥ್ರೋ ಆಪ್ಷನ್ ಯೂಸಸ್ ಮಾಡಬಹುದು, ಇಲ್ಲ ಈ ಟೈಟ್ ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು. ಎರಡು ಸೇಮ್ ಇವು. ನೆಕ್ಸ್ಟ್ ಒನ್ ಎಡಿಟ್ ರ್ಯಾಪ್ ಪಾಯಿಂಟ್ ಅಂತ ಹೇಳಿದೆ. ಈ ಟೈಪ್ ಎಡಿಟ್ ಮಾಡಬಹುದು ನೀವು, ಟೆಸ್ಟ್ ಹೆಂಗ್ ಬೇಕಲ್ಲ ಹಂಗ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಇಲ್ಲ ಇದು ಟೆಸ್ಟ್ ಇನ್ನೂ ಸ್ವಲ್ಪ ಮುಂದೆ ತಗೋಬೇಕಾಗಿತ್ತು, ಈ ಟೆಸ್ಟ್ ಇದೆಲ್ಲ ಮುಂದೆ ತಗೋಬೇಕಂದಾಗ ಈ ಪಾಯಿಂಟ್ಸ್ ಗಳನ್ನ ಈ ಟೈಪ್ ಅಡ್ಜಸ್ಟ್ಮೆಂಟ್ ಮಾಡಿ. ಈ ಟೈಪ್ ನೋಡಿ, ಇದು ಮುಂದೆ ಬಂತ. ಈ ಟೈಪ್ ನೀವು ಏನು ಮಾಡ್ಬೋದು, ಟೆಸ್ಟ್ ನಿಮಗೆ ಮುಂದ್ಗಡೆ ಬೇಕಾಗಿತ್ತು, ಈ ಟೈಪ್ ಈ ರ್ಯಾಪ್ ಪಾಯಿಂಟ್ ಯೂಸಸ್ ಮಾಡಿ ಏನು ಮಾಡ್ಬೋದು, ಇನ್ನೂ ನೀವು ಟೆಸ್ಟ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಈ ಟೈಪ್ ತಿಳಿತಲ್ಲ.
ಡನ್. ನೆಕ್ಸ್ಟ್ ಒನ್ ಏನಿದೆಲ್ಲ ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಈ ಟೈಪ್ ನಾವು ಏನ್ ಮಾಡಬಹುದು, ಈ ಎಲ್ಲ ಆಪ್ಷನ್ಸ್ ಗಳನ್ನ ಸ್ಟಡಿ ಮಾಡಬಹುದು. ನೋಡಿ ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಅಲೈಂಗ್ ಅಂತ ಹೇಳಿದೆ. ಅಲೈಂಗ್ ಒಳಗಡೆ ಅಲೈಂಗ್ ಲೆಫ್ಟ್ ಅಂತ ಹೇಳಿದೆ, ಲೆಫ್ಟ್ ಸೈಡ್ ಸೆಟ್ ಆಗತ್ತೆ. ಸೆಂಟರ್ ಅಂತ ಹೇಳಿ ಸೆಂಟರ್ ಸೆಟ್ ಆಗತ್ತೆ. ರೈಟ್ ಅಂತ ಹೇಳಿ ರೈಟ್ ಸೆಟ್ ಆಗತ್ತೆ ಈ ಟೈಪ್. ಮತ್ತು ವಾಪಸ್ ಇಲ್ಲಿ ನಿಮಗೆ ಟಾಪ್ ಮಿಡ್ಲು ಬಾಟಮ್ ಅಂತ ಹೇಳಿದೆ. ನೋಡಿ ಯಾವ ಟೈಪ್ ಯೂಸಸ್ ಮಾಡೋದು, ನಾನು ಅಲೈಂಗ್ ಲೆಫ್ಟ್ ಅಂತ ಹೇಳಿ ಕೊಡ್ತಾನೆ. ಅಲೈಂಗ್ ಲೆಫ್ಟ್ ಸೈಡ್ ಬೇಕು, ಬಟ್ ಹೆಂಗ್ ಬೇಕು, ಲೆಫ್ಟ್ ಸೈಡ್ ಟಾಪ್ ಒಳಗೆ ಬೇಕಾ, ಏನು ಲೆಫ್ಟ್ ಸೈಡ್ ಮಿಡ್ಲ್ ಒಳಗೆ ಬೇಕಾ, ಏನು ಲೆಫ್ಟ್ ಸೈಡ್ ಬಾಟಮ್ ಒಳಗಡೆ ಬೇಕಾ ಈ ಟೈಪ್. ನೆಕ್ಸ್ಟ್ ಒನ್ ಇದನ್ನ ನಾನು ಸೆಂಟರ್ ಅಂತ ಹೇಳ್ಕೊಡ್ತೇನೆ. ಸೆಂಟರ್ ಒಳಗಡೆ ಟಾಪ್ ಒಳಗೆ ಬೇಕಾ, ಏನು ಮಿಡ್ಲ್ ಬೇಕಾ, ಏನೋ ಬಾಟಮ್ ಬೇಕಾ. ನೆಕ್ಸ್ಟ್ ಒನ್ ರೈಟ್ ಅಂತ ಹೇಳ್ಕೊಡ್ತೇನೆ. ರೈಟ್ ಸೈಡ್ ಟಾಪ್ ಒಳಗಡೆ ಬೇಕಾ, ಏನೋ ಮಿಡ್ಲ್ ಬೇಕಾ, ಏನು ಬಾಟಮ್ ಬೇಕಾ ಈ ಟೈಪ್. ತಿಳಿತಾನೆ ಹೇಳುದು. ಇಲ್ಲ ಟಾಪ್ ಅಂತ ಹೇಳ್ಕೊಟ್ವಿ. ಟಾಪ್ ಒಳಗಡೆ ಯಾವ ಸೈಡ್ ಬೇಕು, ಲೆಫ್ಟ್ ಬೇಕಾ, ಸೆಂಟರ್ ಬೇಕಾ, ಏನು ರೈಟ್ ಬೇಕು. ದೆನ್ ನೆಕ್ಸ್ಟ್ ಒನ್ ಮಿಡ್ಲ್ ಅಂತ ಹೇಳ್ಕೊಟ್ವಿ. ಮಿಡ್ಲ್ ಒಳಗಡೆ ಲೆಫ್ಟ್ ಬೇಕಾ, ಏನು ಸೆಂಟರ್ ಬೇಕಾ, ಏನು ರೈಟ್ ಬೇಕಾ ಈ ಟೈಪ್. ಬಾಟಮ್ ಒಳಗಡೆ ಕೊಟ್ವಿ. ಬಾಟಮ್ ಒಳಗಡೆ ಲೆಫ್ಟ್ ಬೇಕಾ, ಏನು ಸೆಂಟರ್ ಬೇಕಾ, ಏನು ರೈಟ್ ಬೇಕಾ ಈ ಟೈಪ್. ನೀವು ಏನ್ ಮಾಡಬಹುದು, ಈ ಟೋಟಲ್ 6 ಅಲೈನ್ಮೆಂಟ್ಸ್ ಗಳನ್ನ ಈ ಟೈಪ್ ಯೂಸಸ್ ಮಾಡಬಹುದು. ತಿಳಿತಾನೆ ಹೇಳೋದು. ನೆಕ್ಸ್ಟ್ ಒನ್ ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲಿ ಅಂತ ಹೇಳಿ ನೆಕ್ಸ್ಟ್ ಆಪ್ಷನ್ ಇದೆ. ಈ ಆಪ್ಷನ್ ಏನ್ ಗೊತ್ತಾ, ಈಗ ಇದಕ್ಕೆ ನಾ ಏನ್ ಮಾಡ್ತೇನೆ, ಶೇಪ್ ಗಳನ್ನ ಜಾಸ್ತಿ ತೊಗೊಂತೇನೆ ಈ ಟೈಪ್. ಶೇಪ್ ಕಾಪಿ ಮಾಡೋದು ಗೊತ್ತಿದೆಲ್ಲ, ಕಂಟ್ರೋಲ್ ಹಿಡಿದು ಈ ಟೈಪ್ ನೀವು ಕಾಪಿ ಮಾಡಿ ಈ ಟೈಪ್. ನೋಡಿ ಈ ಶೇಪ್ ಗಳನ್ನ ನಾ ಇಲ್ಲೇ ಈ ಟೈಪ್ ಅಡ್ಜಸ್ಟ್ಮೆಂಟ್ ಮಾಡೇನಿ. ಬಟ್ ಇದು ಹೆಂಗಿದೆ ನೋಡಿ, ಜಾಸ್ತಿ ಸ್ಪೇಸಿಂಗ್ ಇದೆ. ಒಂದ್ ಶೇಪ್ ಮತ್ತೊಂದು ಶೇಪ್ ನಡು ಏನಾಗಿದೆ, ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಇದೆ, ಒಂದು ಕಡಿಮೆ ಇದೆ. ಈ ಟೈಪ್ ಸೆಟ್ ಇದೆ. ಇದು ಇಷ್ಟು ಏನಾಗಬೇಕು, ಸೇಮ್ ಗ್ಯಾಪ್ ಒಳಗಡೆ ಸೆಟ್ ಆಗ್ಬೇಕು ಈ ಟೈಪ್. ಏನ್ ಮಾಡಿ, ಅಷ್ಟು ಶೇಪ್ ಗಳನ್ನ ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಬನ್ನಿ ಅಲೈಂಗ್ ಒಳಗಡೆ ಬಂದು ಇಲ್ಲಿ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲ್ ಅಂತ ಹೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಅಷ್ಟು ಸೇಮ್ ಗ್ಯಾಪ್ ಒಳಗಡೆ ಸೆಟ್ ಆಗೋಣ. ಇದು ಶೇಪ್ ಜಾಸ್ತಿ ಆಡ್ ಅನಿಸ್ತಾವು, ಅದಕ್ಕೆ ಏನ್ ಮಾಡ್ತಾನೆ, ಸಿಂಪಲ್ ಶೇಪ್ ಗಳನ್ನ ತಗೊಂತಾನೆ ಇಲ್ಲಿ ಕೆಲವೊಂದಿಷ್ಟು. ನೋಡಿ ಈ ಟೈಪ್ ಶೇಪ್ ತಗೊಂಡು ನೆಕ್ಸ್ಟ್ ಒಂದು ಇದನ್ನ ಕಾಪಿ ಮಾಡ್ತಾನೆ, ದೆನ್ ಇದನ್ನ ಕಾಪಿ ಮಾಡ್ತಾನೆ, ದೆನ್ ಇದನ್ನ ಕಾಪಿ ಮಾಡಿ ಈ ಟೈಪ್. ಈಗ ಈ ಶೇಪ್ ಗಳನ್ನ ಡುಪ್ಲಿಕೇಟ್ ಮಾಡೋದು ಗೊತ್ತಾಯ್ತು. ಕಂಟ್ರೋಲ್ ಪ್ರೆಸ್ ಮಾಡಿ ಡುಪ್ಲಿಕೇಟ್ ಮಾಡಿದ್ವಿ. ನೆಕ್ಸ್ಟ್ ಒಂದು ಸೆಲೆಕ್ಟೆಡ್ ಮಾಡಬೇಕಲ್ಲ, ಮಲ್ಟಿ ಸೆಲೆಕ್ಟ್. ಸಿಂಗಲ್ ಸೆಲೆಕ್ಟ್ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ ಸಿಂಗಲ್ ಸೆಲೆಕ್ಟ್ ಆಗುತ್ತೆ. ಮಲ್ಟಿ ಸೆಲೆಕ್ಟೆಡ್ ಮಾಡ್ಬೇಕಂದಾಗ ಒಂದ್ ಶೇಪ್ ಸೆಲೆಕ್ಟೆಡ್ ಮಾಡಿ ಏನ್ ಮಾಡಿ, ಕಂಟ್ರೋಲ್ ಪ್ರೆಸ್ ಮಾಡಿ ಮತ್ತೊಂದು ಶೇಪ್ ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಈ ಟೈಪ್. ಮಲ್ಟಿ ಸೆಲೆಕ್ಷನ್ ಮಾಡಿ ಅಲೈಂಗ್ ಒಳಗಡೆ ಬನ್ನಿ. ಅಲೈಂಗ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡಿ, ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ, ಹಾರಿಜಾಂಟಲ್ ಏನಾಗತ್ತೆ ಈ ಟೈಪ್ ಸೇಮ್ ಗ್ಯಾಪ್ ಒಳಗಡೆ ಸೆಟ್ ಆಯ್ತು. ನೋಡಿ ನಡು ಇದ್ದಂತ ಗ್ಯಾಪ್ ಏನಾಯ್ತು, ಸೇಮ್ ಗ್ಯಾಪ್ ಸೆಟ್ ಆಯ್ತು. ತಿಳಿತಾನೆ ಹೇಳೋದು. ಇದ ಸೇಮ್ ನಾವು ವರ್ಟಿಕಲಿ ಅಂತ ಹೇಳ್ಬೇಕಾಯ್ತು. ವರ್ಟಿಕಲಿ ಅಂದಾಗ ಈ ಟೈಪ್ ಸೆಟ್ ಮಾಡ್ಬೇಕು ಶೇಪ್ ಗಳನ್ನ ನೀವು. ನೋಡಿ ಈ ಟೈಪ್ ಶೇಪ್ ಇದೆ. ಈಗ ಎಲ್ಲ ಶೇಪಿನ ನಡು ಗ್ಯಾಪ್ ಸೇಮ್ ಇದೆ ನೋಡಿ, ಇಲ್ಲಲ್ಲ. ಕಂಟ್ರೋಲ್ ಹಿಡಿದು ಏನ್ ಮಾಡಿ, ಈ ಟೈಪ್ ಮಲ್ಟಿ ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮೆಟ್ ಒಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಅಲೈನ್ಮೆಂಟ್ ಯಾವ್ದು ಸಿಗ್ತೈತಿ, ವರ್ಟಿಕಲಿ ಅಂತ ಹೇಳಿ ಒಂದು ಅಲೈನ್ಮೆಂಟ್ ಸಿಗ್ತೈತಿ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನೈತೆ ಹೇಳಿ, ಸೇಮ್ ಗ್ಯಾಪ್ ಒಳಗಡೆ ಸೆಟ್ ಆಗೋದು. ಮೊದ್ಲು ಆ ಟೈಪ್ ಇತ್ತು, ಈ ಟೈಪ್ ಇತ್ತು, ಈಗ ಈ ಟೈಪ್ ಆಯ್ತು. ಹೌದಾ ಈ ಟೈಪ್. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನಾ ಎಲ್ಲ ಶೇಪ್ ಗಳನ್ನ ಡಿಲೀಟ್ ಮಾಡ್ತೇನೆ, ಮಲ್ಟಿ ಸೆಲೆಕ್ಷನ್ ಮಾಡಿ ಕಟ್ ಅಂತ ಹೇಳಿ. ಮತ್ತೆ ಈ ಶೇಪ್ ಒಳಗೂ ಈ ಶೇಪ್ ಗಳನ್ನು ಸೆಲೆಕ್ಟೆಡ್ ಮಾಡಿ ಇವನು ಕಟ್ ಅಂತ ಹೇಳ್ತಾನೆ ಈ ಟೈಪ್. ಇದು ಒಂದೇ ಶೇಪ್ ತಗೊಂತಾನೆ. ಅಲೈನ್ ಟು ಪೇಜ್ ಅಂತ ಹೇಳಿದೆ. ಈ ಅಲೈನ್ ಟು ಪೇಜ್ ಅಂತ ಹೇಳಿ ಕ್ಲಿಕ್ ಮಾಡಿ ಈಗ ಲೆಫ್ಟ್ ಅಂತ ಹೇಳಿ ಚೂಸ್ ಮಾಡಿ. ಲೆಫ್ಟ್ ಏನಾಗತ್ತೆ ಹೇಳಿ, ಕಂಪ್ಲೀಟ್ ಪೇಜ್ ಗೆ ಏನಾಯ್ತು, ಅಲೈಂಗ್ ಆಯ್ತು. ನೋಡಿ ಮಾರ್ಜಿನ್ ಏನ್ ಸೆಟ್ ಇದೆ ಅಲ್ಲ, ನಮ್ಮ ಮಾರ್ಜಿನ್ ಇದು ದಾಟಿ ಬಂದಿದೆ. ಪೇಜಿನ ಜೊತೆ ಅಲೈಂಗ್ ಆಗಿದೆ. ಇದು ಇದ ಸೇಮ್ ನೀವು ಏನ್ ಮಾಡಿ, ರೈಟ್ ಅಂತ ಹೇಳಿ ಅಪ್ಲೈ ಮಾಡಿ ರೈಟ್ ಸೈಡ್ ಬಂತು. ನೋಡಿ ಮಾರ್ಜಿನ್ ದಾಟಿ ಬಂದಿದೆ. ಈ ಟೈಪ್ ಆಗುದು ಬೇಡ, ಮಾರ್ಜಿನ್ ದಾಟಿ ಹೋಗುದು ಬೇಡ. ಅದು ಬೇಡ ಅಂದಾಗ ಏನ್ ಮಾಡಿ, ಇಲ್ಲಿ ಅಲೈನ್ ಟು ಪೇಜ್ ಬದ್ಲಿ ಏನ್ ಮಾಡಿ, ಅಲೈನ್ ಟು ಮಾರ್ಜಿನ್ ಅಂತ ಹೇಳಿ ಕ್ಲಿಕ್ ಮಾಡಿ ಈಗ ರೈಟ್ ಅಂತ ಹೇಳಿ. ಈಗ ಏನಾಗತ್ತೆ ನೋಡಿ, ಆಟೋಮೆಟಿಕ್ಲಿ ಏನಾಯ್ತು ಹೇಳಿ. ನೋಡಿ ಈ ಟೈಪ್ ನಿಮ್ ಮಾರ್ಜಿನ್ ಎಷ್ಟು ಸೆಟ್ ಇದೆ ಅಷ್ಟ ಸೆಟ್ ಆಯ್ತು. ಈ ಟೈಪ್ ನೀವು ಅಲೈನ್ ಟು ಪೇಜ್ ಕೊಟ್ಟಾಗ ಮಾರ್ಜಿನ್ ದಾಟಿ ಹೋಗುತ್ತೆ. ಅಲೈನ್ ಟು ಮಾರ್ಜಿನ್ ಕೊಟ್ಟಾಗ ಮಾರ್ಜಿನ್ ಒಳಗಡೆ ಏನಾಕತೆ, ಶೇಪ್ ಗಳು ಲೆಫ್ಟ್ ರೈಟ್ ಸೆಂಟರ್ ಟಾಪ್ ಮಿಡ್ಲ್ ಬಾಟಮ್ ಏನಕ್ಕವು ಪ್ಲೇ ಆಕ್ಕವು. ತಿಳಿದಲ್ಲ. ನೆಕ್ಸ್ಟ್ ಆಪ್ಷನ್ ಬನ್ನಿ, ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಅಂತ ಹೇಳಿದೆ. ಇದು ಡಿಸೇಬಲ್ ಆಗಿದೆ. ಇದು ಎನೇಬಲ್ ಆಗಬೇಕಾ, ಮಲ್ಟಿ ಶೇಪ್ ಗಳು ಬೇಕಿದೆ, ಒಂದಕ್ಕಿಂತ ಹೆಚ್ಚಿಗೆ ಶೇಪ್ ಗಳು ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾನ, ಇಲ್ಲಿ ಮತ್ತೊಂದು ಟೈಪ್ ಶೇಪ್ ಅನ್ನ ಚೂಸ್ ಮಾಡ್ತಾನೆ. ನೋಡಿ ಈ ಟೈಪ್ ಶೇಪ್ ಇದೆ. ಇದು ಇದನ್ನ ಏನ್ ಮಾಡಿ ಇಲ್ಲಿ ಸೆಟ್ ಮಾಡಿ. ಇದೇನಾಗಿದೆ, ಈಗ ಹಿಂದ್ ಬಂದಿದೆ, ಆ ಶೇಪಿನ ಹಿಂದ್ ಬಂದಿದೆಲ್ಲ, ಮುಂದ್ ಬೇಕಲ್ಲ. ಈಗ ಅದು ಏನ್ ಮಾಡ್ಬೇಕು, ಬ್ರಿಂಗ್ ಟು ಫ್ರಂಟ್ ಅಂತ ಹೇಳಿ ಚೂಸ್ ಮಾಡಿ, ಬ್ರಿಂಗ್ ಫಾರ್ವರ್ಡ್ ಅಂತ ಹೇಳಿ ಚೂಸ್ ಮಾಡಿ. ಎರಡು ಒಂದ, ಯಾಕೆ ಎರಡು ಶೇಪ್ ಇದೆಲ್ಲ ಅಲ್ಲಿ. ನೋಡಿ ಈ ಟೈಪ್ ಒಂದು ಶೇಪ್ ಒಳಗಡೆ ನಾವು ಈ ಒಂದು ಶೇಪ್ ಅನ್ನ ಅಪ್ಲೈ ಮಾಡಿದ್ದೀವಿ. ಈ ಟೈಪ್ ಅಪ್ಲೈ ಮಾಡ್ಬೇಕು. ಓಕೆ, ಈಗ ಏನ್ ಮಾಡ್ಬೇಕು, ಈ ಆಪ್ಷನ್ ಎನೇಬಲ್ ಆಗ್ಬೇಕಲ್ಲ, ಯಾವುದು ಇದು ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಎನೇಬಲ್ ಆಗ್ಬೇಕಲ್ಲ. ಅವಾಗ ಏನ್ ಮಾಡ್ಬೇಕು, ಫಸ್ಟ್ ಈ ಒಂದು ಶೇಪ್ ಔಟ್ಸೈಡ್ ಇದ್ದಂತ ಶೇಪ್ ಸೆಲೆಕ್ಟೆಡ್ ಮಾಡಿ, ಆಮೇಲೆ ಇನ್ಸೈಡ್ ಇದ್ದಂತ ಶೇಪ್ ಅನ್ನ ಕಂಟ್ರೋಲ್ ಪ್ರೆಸ್ ಮಾಡಿ ಏನ್ ಮಾಡಿ, ಈ ಶೇಪ್ ಅನ್ನ ಸೆಲೆಕ್ಟೆಡ್ ಮಾಡಿ. ಆಮೇಲೆ ಫಾರ್ಮೆಟ್ ಒಳಗಡೆ ಬಂದು ಅಲೈನ್ ಒಳಗಡೆ ಇಲ್ಲಿದೆ ನೋಡಿ, ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಅಂತ ಹೇಳಿ. ಇದನ್ನ ಜಸ್ಟ್ ಕ್ಲಿಕ್ ಮಾಡಿ. ಈಗ ಲೆಫ್ಟ್ ಅಂತ ಹೇಳಿ ಲೆಫ್ಟ್ ಸೈಡ್ ಬಂತು ನೋಡಿ. ನೆಕ್ಸ್ಟ್ ಸೆಂಟರ್ ಅಂತ ಹೇಳಿ ಸೆಂಟರ್ ಬಂತು, ರೈಟ್ ಬಂತು. ದೆನ್ ಮಿಡ್ಲ್ ಬೇಕಾಯ್ತು, ಮಿಡ್ಲ್. ಬಾಟಮ್ ಬೇಕಾಯ್ತು, ಬಾಟಮ್. ಏನಾಗುಂತಿದೆ ಹೇಳಿ, ಲೆಫ್ಟ್ ಅಲೈನ್ಮೆಂಟ್ ಕೊಟ್ವಿ, ಟಾಪ್ ಬೇಕಾ, ಮಿಡ್ಲ್ ಬೇಕು, ಬಾಟಮ್ ಬೇಕು. ನೆಕ್ಸ್ಟ್ ಒನ್ ಸೆಂಟರ್ ಅಲೈನ್ಮೆಂಟ್ ಕೊಟ್ವಿ, ಟಾಪ್ ಬೇಕಾ, ಮಿಡ್ಲ್ ಬೇಕಾ, ಬಾಟಮ್ ಬೇಕು. ನೆಕ್ಸ್ಟ್ ಒನ್ ರೈಟ್ ಅಲೈನ್ಮೆಂಟ್ ಕೊಟ್ವಿ, ಟಾಪ್ ಬೇಕಾ, ಮಿಡ್ಲ್ ಬೇಕಾ, ಏನು ಬಾಟಮ್ ಬೇಕು. ಈ ಟೈಪ್ ಪೇಜಿನ ಜೊತೆನೂ ಅಲ್ಲ, ಮಾರ್ಜಿನ್ ಜೊತೆನೂ ಅಲೈನ್ ಆಗೋಲ್ದಿತ್ತು. ಇದೇನಾಗುಂತಿದೆ, ಈ
ಶೇಪಿನ ಜೊತೆ ಅಲೈನ್ ಇಷ್ಟ ಚೇಂಜಸ್ ನೋಡಿ. ಒಂದು ಶೇಪ್ ಅನ್ನ ಮತ್ತೊಂದು ಶೇಪಿನ ಜೊತೆ ಅಲೈನ್ ಮಾಡ್ಬೇಕಾದಾಗ ಈ ಟೈಪ್ ನಾವ್ ಏನ್ ಮಾಡಬಹುದು, ಅಲೈನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅನ್ನುವಂತ ಈ ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೋಬೇಕು ನೋಡಿ. ಫೈನಲ್ ಅಲೈನ್ ಟು ಪೇಜ್ ಮಾರ್ಜಿನ್ ದಾಟ್ ಏನಾಕದೆ ನಿಮ್ಮ ಶೇಪ್ ಗಳು ಸೆಟ್ ಆಗ್ತಾವ. ಅಲೈನ್ ಟು ಮಾರ್ಜಿನ್ ನಿಮ್ಮ ಶೇಪ್ ಗಳು ಏನಕ್ಕೋ ಮಾರ್ಜಿನ್ ಒಳಗಡೆ ಸೆಟ್ ಆಗ್ತಾವ. ನೆಕ್ಸ್ಟ್ ಒಂದು ಅಲೈನ್ ಟು ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಏನಿದೆಯಲ್ಲ, ಒಂದು ಮೇನ್ ಶೇಪಿನ ಜೊತೆ ಸಬ್ ಶೇಪ್ ಏನಾಗತ್ತೆ ಅಲೈನ್ ಆಗತ್ತೆ. ಇಷ್ಟ ತಿಳಿದಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ವ್ಯೂ ಗ್ರಿಡ್ ಲೈನ್ಸ್ ಅಂತ ಹೇಳಿದೆ. ಜಸ್ಟ್ ಕ್ಲಿಕ್ ಮಾಡಿ ಈ ಟೈಪ್ ಗ್ರಿಡ್ ಲೈನ್ಸ್ ಏನಕ್ಕವು ಇಲ್ಲಿ ಪೇಜ್ ಒಳಗಡೆ ಈ ಟೈಪ್ ಶೋ ಆಕ್ಕವು. ಇದನ್ನ ಗ್ರಿಡ್ ಲೈನ್ಸ್ ಯಾವ್ದಕ್ಕೆ ತಗೊಂಡ್ವಿ ನಾವು, ಈ ಟೈಪ್ ನೀವು ಶೇಪ್ ಗಳನ್ನ ಈ ಟೈಪ್ ಸೆಟ್ ಮಾಡಬಹುದು. ಈಗ ಎಕ್ಸಾಂಪಲ್ ನಾನು ನ್ಯೂಲಿ ಶೇಪ್ ತಗೊಂತಾನೆ. ಎಕ್ಸಾಂಪಲ್ ಆಗಲ್ಲ ನಾವು ಫ್ರೀ ಫಾರ್ಮ್ ತಗೊಂಡಿದ್ವಲ್ಲ, ಇದನ್ನ ತಗೊಂಡು ಈ ಟೈಪ್ ಏನ್ ಮಾಡಬಹುದು ನೀವು. ಈಗ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದ್ವಿ, ಇಲ್ಲಿಂದ ನನಗೆ ಎಷ್ಟು ಪಾಯಿಂಟ್ ಬೇಕು ಈ ಟೈಪ್ ಏನ್ ಮಾಡಬಹುದು ನೀವು. ಈ ಒಂದು ಗ್ರಿಡ್ ಲೈನ್ಸ್ ಗಳನ್ನ ಶೋ ಮಾಡಿ ಈ ಟೈಪ್ ಶೇಪ್ ಗಳನ್ನ ಅಪ್ಲೈ ಮಾಡಬಹುದು ಈ ಟೈಪ್ ನೋಡಿ. ಈ ಟೈಪ್ ನೀವು ಏನ್ ಮಾಡಬಹುದು, ಶೇಪ್ ಗಳನ್ನ ಈ ಟೈಪ್ ಪ್ಲೇ ಮಾಡಬಹುದು. ನೆಕ್ಸ್ಟ್ ಒಂದು ಏನಿದೆಲ್ಲ, ಇದಕ್ಕೆ ಯಾವ ಟೈಪ್ ಸ್ಟೈಲ್ ಬೇಕಲ್ಲ ಆ ಟೈಪ್ ಸ್ಟೈಲ್ ಗಳನ್ನ ಇಲ್ಲೇ ಅಪ್ಲೈ ಮಾಡಬಹುದು ಈ ಟೈಪ್. ತಿಳಿದಲ್ಲ. ಡನ್. ನೆಕ್ಸ್ಟ್ ಒನ್ ಏನಿದೆಲ್ಲ ಗ್ರಿಡ್ ಸೆಟ್ಟಿಂಗ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಗ್ರಿಡ್ ಸೆಟ್ಟಿಂಗ್ಸ್ ಒಳಗಡೆ ಬಂದು ಇಲ್ಲಿ ನೀವು ಸೆಟ್ಟಿಂಗ್ ಮಾಡಬಹುದು. ಎಷ್ಟು ಸ್ಪೇಸಿಂಗ್ ಬೇಕು, ರೋ ಮತ್ತು ಕಾಲಮ್ ಒಳಗಡೆ ಎಷ್ಟು ಸ್ಪೇಸಿಂಗ್ ಬೇಕು ಅಷ್ಟು ಸ್ಪೇಸಿಂಗ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಈ ಟೈಪ್ ಗ್ರಿಡ್ ಸೆಟ್ಟಿಂಗ್ ಅನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಏನಿದೆಲ್ಲ, ಈ ಗ್ರಿಡ್ ಲೈನ್ಸ್ ಬೇಡ ಅಂದಾಗ ಇಲ್ಲಿ ವ್ಯೂ ಗ್ರಿಡ್ ಲೈನ್ಸ್ ಇದೆ ಅಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಡಿ ಆಟೋಮೆಟಿಕ್ಲಿ ಗ್ರಿಡ್ ಲೈನ್ಸ್ ಏನಕ್ಕ ಕ್ಯಾನ್ಸಲ್ ಆಕಾವ್ ಈ ಟೈಪ್. ಈಗ ಇಲ್ಲಿ ಶೇಪ್ ನಾವು ಮಾಡಿದ್ದಿದೆಯಲ್ಲ, ಈ ಶೇಪ್ಗಳು ಕಡೆ ಈ ಶೇಪ್ ನಾನು ಈ ಟೈಪ್ ಏನೋ ಒಂದು ಸೆಟ್ ಮಾಡ್ತೇನೆ ಈ ಟೈಪ್. ನೋಡಿ ಈ ಟೈಪ್ ನಾ ಏನ್ ಮಾಡೇನಿ, ಈ ಶೇಪ್ ಗಳನ್ನ ಈ ಟೈಪ್ ಸೆಟ್ ಮಾಡಿದ್ದಿದೆ. ಈಗ ಈ ಶೇಪ್ ಗಳು ಏನದಾವ ಹೇಳಿ, ಇದನ್ನ ಹಿಂಗ್ ಶಿಫ್ಟ್ ಮಾಡಿದ್ವಿ, ಒಂದೊಂದು ಶಿಫ್ಟ್ ಆಕಾವ್. ಇಲ್ಲ ನಮ್ಗೆ ಅಷ್ಟು ಕೂಡಿ ಒಂದ ಗ್ರೂಪ್ ಒಳಗಡೆ ಅಪ್ಲೈ ಆಗ್ಬೇಕಾಯ್ತು. ಅವಾಗ ಏನ್ ಮಾಡಿ, ಮಲ್ಟಿ ಸೆಲೆಕ್ಷನ್ ಮಾಡಿ ಒಂದು ಶೇಪ್ ಸೆಲೆಕ್ಟೆಡ್ ಮಾಡಿ ಕಂಟ್ರೋಲ್ ಪ್ರೆಸ್ ಮಾಡಿ ಏನ್ ಮಾಡಿ ಮತ್ತೊಂದು ಶೇಪ್ ಅನ್ನ ಈ ಟೈಪ್ ಸೆಲೆಕ್ಟೆಡ್ ಮಾಡಿ. ಈ ಟೈಪ್ ಮಲ್ಟಿ ಶೇಪ್ ಗಳನ್ನ ಸೆಲೆಕ್ಟೆಡ್ ಮಾಡಿ ಫಾರ್ಮೆಟ್ ಒಳಗಡೆ ಬಂದು ಇಲ್ಲಿ ಒಂದು ಆಪ್ಷನ್ ಓಪನ್ ಆಗತ್ತೆ ನಿಮ್ಗೆ. ಏನಂತ ಹೇಳಿ ಗ್ರೂಪ್ ಅನ್ನುವಂತ ಆಪ್ಷನ್ ಓಪನ್ ಆಗತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಗ್ರೂಪ್ ಅಂತ ಹೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ, ಈ ಟೈಪ್ ಎಲ್ಲಾ ಶೇಪ್ ಗಳು ಕೂಡಿ ಒಂದೇ ಶೇಪ್ ಆಯ್ತು ನೋಡಿ. ಈಗ ನೀವು ಸೈಜ್ ಮಾಡಿ ಎಲ್ಲಾ ಶೇಪ್ಗೂ ಅಟ್ ಎ ಟೈಮ್ ಈ ಟೈಪ್ ಸೈಜ್ ಆಗತ್ತೆ. ಶಿಫ್ಟ್ ಮಾಡಿ ಒಂದ್ ಲೊಕೇಶನ್ ಮತ್ತೊಂದು ಲೊಕೇಶನ್ ಗೆ ಈ ಟೈಪ್ ಏನಕ್ಕಾವ್ ಶಿಫ್ಟ್ ಆಕಾವ್ ಈ ಟೈಪ್ ನೀವು ಏನ್ ಮಾಡಬಹುದು, ಮಲ್ಟಿ ಶೇಪ್ ಗಳನ್ನ ಯೂಸಸ್ ಮಾಡಿ ಒಂದ ಗ್ರೂಪ್ ಒಳಗಡೆ ಸೆಟ್ ಮಾಡಬಹುದು. ಒಂದ ಗ್ರೂಪ್ ಸೆಟ್ ಮಾಡಿದಾಗ ಈ ಟೈಪ್ ನಿಮ್ಗೆ ಸೈಜ್ ಮಾಡಕ ಶಿಫ್ಟ್ ಮಾಡಕ್ ಹೆಲ್ಪ್ ಆಕತಿ. ಮತ್ ವಾಪಸ್ ಏನೋ ಇಂಡಿವಿಜುವಲ್ ಶೇಪ್ ಒಳಗಡೆ ಏನೋ ಎಡಿಟ್ ಮಾಡೋದಿತ್ತು, ಅವಾಗ ಏನ್ ಮಾಡಿ ಅನ್ ಗ್ರೂಪ್ ಅನ್ನುವಂತ ಒಂದು ಆಪ್ಷನ್ ಸಿಗತೈತಿ. ಜಸ್ಟ್ ಏನ್ ಮಾಡಿ ಅನ್ ಗ್ರೂಪ್ ಅನ್ನುವಂತ ಆಪ್ಷನ್ ಅನ್ನ ಜಸ್ಟ್ ಕ್ಲಿಕ್ ಮಾಡಿ ಇಂಡಿವಿಜುವಲ್ ಶೇಪ್ ಅನ್ನ ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಮತ್ತೆ ನೀವು ಏನ್ ಮಾಡಬಹುದು, ಈ ಟೈಪ್ ಏನೋ ಚೇಂಜಸ್ ಆಗೋದಿತ್ತು ಈ ಟೈಪ್ ನೀವು ಏನ್ ಮಾಡಬಹುದು, ಇಂಡಿವಿಜುವಲ್ ಶೇಪ್ ಒಳಗಡೆ ಈ ಟೈಪ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ನೋಡಿ ಈ ಟೈಪ್ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತೆ ಗ್ರೂಪ್ ಮಾಡ್ಬೇಕಲ್ಲ, ಮತ್ತೆ ಗ್ರೂಪ್ ಮಾಡ್ಬೇಕಂದಾಗ ಇಲ್ಲಿದೆ ನೋಡಿ ಗ್ರೂಪ್ ಅನ್ನುವಂತ ಆಪ್ಷನ್ ಕ್ಲಿಕ್ ಮಾಡಾಕ ಡಿಸೇಬಲ್ ಆಗಿದೆ. ಯಾವಾಗ ಎನೇಬಲ್ ಆಗತ್ತೆ ಗ್ರೂಪ್ ಅನ್ನುವಂತ ಆಪ್ಷನ್, ಮಲ್ಟಿ ಶೇಪ್ ಗಳನ್ನ ನೀವು ಸೆಲೆಕ್ಟೆಡ್ ಮಾಡ್ಬೇಕಾಗತ್ತೆ. ಬಟ್ ಈಗ ನಾವು ಆಗಲ್ ಸೆಲೆಕ್ಟೆಡ್ ಮಾಡಿದ್ವಲ್ಲ, ಆದಷ್ಟು ಶೇಪ್ ಗಳು ವಾಪಸ್ ಏನಾಗಬೇಕು, ರೀ ಗ್ರೂಪ್ ಆಗ್ಬೇಕಂದಾಗ ಇಲ್ಲಿ ಮತ್ತೊಂದು ಆಪ್ಷನ್ ಸಿಗತ್ತೆ ನಿಮ್ಗೆ, ರೀ ಗ್ರೂಪ್ ಅಂತ ಹೇಳ್ಬಿಡಿ. ಆಗಲಿ ಯಾವ ಶೇಪ್ ಗಳು ಗ್ರೂಪ್ ಆಗಿದ್ವಲ್ಲ ಅದ ಶೇಪ್ ಗಳು ವಾಪಸ್ ಏನಕ್ಕಾವ ಇಲ್ಲಿ ಮತ್ತೆ ರೀ ಗ್ರೂಪ್ ಒಳಗಡೆ ಕನ್ವರ್ಟ್ ಆಕಾವ. ಈ ಟೈಪ್ ರೀ ಗ್ರೂಪ್ ಗೆ ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ಒಂದು ಶೇಪ್ ಗಳನ್ನ ಪ್ಲೇ ಮಾಡಿ ಇಲ್ಲಿ ಕೆಲವೊಂದಿಷ್ಟು. ಈ ಟೈಪ್ ನಾ ಏನ್ ಮಾಡೋಣ, ಕೆಲವೊಂದಿಷ್ಟು ಶೇಪ್ ಗಳನ್ನ ಇಲ್ಲೇ ಈ ಟೈಪ್ ಸೆಟ್ ಮಾಡೋಣ. ಈಗ ರೀ ಗ್ರೂಪ್ ಅನ್ನುವಂತ ಆಪ್ಷನ್ ಎಕ್ಸಾಕ್ಟ್ ಯಾವ ಟೈಪ್ ಯೂಸಸ್ ಆಗುತ್ತೆ ನೋಡಿ. ಈಗ ಫಸ್ಟ್ ಒನ್ ಈ ಶೇಪ್ ಅನ್ನ ಸೆಲೆಕ್ಟ್ ಮಾಡ್ತೇನೆ ನಾನು, ಆಮೇಲೆ ಕಂಟ್ರೋಲ್ ಹಿಡಿದು ಈ ಶೇಪ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಈ ಶೇಪ್, ಆಮೇಲೆ ಈ ಶೇಪ್ ಸೆಲೆಕ್ಟ್ ಮಾಡಂಗಿಲ್ಲ ನಾನು, ಈ ಶೇಪ್ ಸೆಲೆಕ್ಟ್ ಮಾಡಿ ನೋಡಿ. ಇದೊಂದು ಶೇಪ್ ಬಿಟ್ಟೆನ ಈಗ ಹಂಗ ಜಸ್ಟ್ ಬೇಕಂತೇಳಿ ಆ ಶೇಪ್ ಅನ್ನು ಬಿಟ್ಟು ಉಳಿದಂತ ಎಲ್ಲಾ ಶೇಪ್ ಅನ್ನ ಸೆಲೆಕ್ಟೆಡ್ ಮಾಡೋಣ. ಈಗ ಫಾರ್ಮೆಟ್ ಬಂದು ಏನ್ ಮಾಡಿ ಗ್ರೂಪ್ ಅನ್ನುವಂತ ಆಪ್ಷನ್ ಕ್ಲಿಕ್ ಮಾಡಿ. ಇನ್ ನೋಡಿ ಗ್ರೂಪ್ ಮಾಡಿದ ಕೂಡಲೇ ಅದು ಸೆಲೆಕ್ಟೆಡ್ ಮಾಡಿದ್ದಿಲ್ಲಲ್ಲ ಆ ಒಂದು ಶೇಪ್ ಏನಾಗಿದೆ ಹಿಂದೋಗಿದೆ, ಅದು ಮುಂದೆ ಬೇಕಾಗಿತ್ತು ಅಂದಾಗ ಈ ಶೇಪ್ ಅನ್ನು ಸೆಲೆಕ್ಟೆಡ್ ಮಾಡಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಹೇಳಿ ಇಲ್ಲ ಸೆಂಡ್ ಟು ಬ್ಯಾಕ್ ಅಂತ ಹೇಳಿ ಈ ಶೇಪ್ ಬಂದ್ ನೋಡಿ ವಾಪಸ್. ಈಗ ನೋಡಿ ಈ ಗ್ರೂಪ್ ಆಗಿದ್ ಶೇಪ್ ಯಾವ ಇವಿಷ್ಟ, ಇದು ಆಗಿಲ್ಲ. ಈಗ ನಾವು ಈ ಟೈಪ್ ಗ್ರೂಪ್ ಮಾಡೇವಿ, ಆಮೇಲೆ ಅನಿಸ್ತದ ನಮ್ಗೆ ಏನೋ ಚೇಂಜಸ್ ಆಗ್ಬೇಕಂತೇಳಿ. ಈಗ ನಾವು ಚೇಂಜಸ್ ಮಾಡ್ಬೇಕು, ಇಂಡಿವಿಜುವಲ್ ಏನೋ ಒಂದು ಶೇಪ್ ಎಡಿಟ್ ಮಾಡೋದಿತ್ತು, ಅವಾಗ ಏನ್ ಮಾಡ್ತೇವೆ ನಾವು ಈಜಿಸ್ಟ್ ಆಗಿ ಇಲ್ಲಿ ಬಂದು
ಅನ್ಗ್ರೂಪ್ ಅಂತ ಹೇಳಿ ಕ್ಲಿಕ್ ಮಾಡ್ತೇವೆ. ಕ್ಲಿಕ್. ಈಗ ಒಂದು ಯಾವುದೋ ಶೇಪ್ ಅನ್ನ ಎಡಿಟ್ ಮಾಡೋದಿತ್ತು, ಈ ಟೈಪ್ ನಾವು ಎಡಿಟ್ ಮಾಡಿದ್ವಿ. ಈಗ ವಾಪಸ್ಸು ನಾವು ಯಾವ ಶೇಪ್ ಗಳನ್ನ ಸೆಲೆಕ್ಟೆಡ್ ಮಾಡಿ ಆಗಲೇ ಗ್ರೂಪ್ ಮಾಡಿದ್ವಿ ನೆನಪಿಲ್ಲ ನಮಗ. ಈ ಟೈಪ್ ಒಂದು ಸಿಚುವೇಶನ್ ಏನು, ಯಾವ ಶೇಪ್ ಗಳನ್ನ ನಾವು ಸೆಲೆಕ್ಟೆಡ್ ಮಾಡಿ ಆಗಲೇ ಗ್ರೂಪ್ ಮಾಡಿದ್ವಿ ನೆನಪಿಲ್ಲ. ಇಂಥ ಸಿಚುವೇಶನ್ ಒಳಗಡೆ ಏನ್ ಮಾಡಿ, ಜಸ್ಟ್ ಯಾವುದೋ ಒಂದು ಶೇಪ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ವಾಪಸ್ ನಿಮ್ಗೆ ಆಪ್ಷನ್ ಓಪನ್ ಆಗತ್ತೆ. ಏನಂತ ಹೇಳಿ ರೀ ಗ್ರೂಪ್ ಅನ್ನುವಂತ ಆಪ್ಷನ್ ಓಪನ್ ಆಗತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಡಿ. ಆಗಲೇ ಯಾವ ಶೇಪ್ ಗಳು ಸೆಲೆಕ್ಟೆಡ್ ಮಾಡಿ ನಾವು ಗ್ರೂಪ್ ಮಾಡಿದ್ವಿ ಅದ ಶೇಪ್ ಅಷ್ಟ ಏನದು ವಾಪಸ್ ಗ್ರೂಪ್ ಅದು ನೋಡಿ. ಈ ಟೈಪ್ ನೀವೇನು ಮಾಡ್ಬೋದು, ಇದನ್ನ ಯೂಸಸ್ ಮಾಡ್ಬೋದು. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒನ್ ರೊಟೇಷನ್ ಅಂತ ಹೇಳಿ. ರೊಟೇಷನ್ ನಿಮ್ಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಏನ್ ಮಾಡ್ಬೋದು, ಇಲ್ಲಿ ರೊಟೇಷನ್ ಅಪ್ಲೈ ಮಾಡ್ಬೋದು. ತಿಳಿತಾ. ಮೋರ್ ರೊಟೇಷನ್ ಆಪ್ಷನ್ ಒಳಗಡೆ ಬಂದು ರೊಟೇಷನ್ ಅಪ್ಲೈ ಮಾಡ್ಬೋದು. ಇಲ್ಲಿ ರೊಟೇಟ್ ಅಂತ ಹೇಳಿದೆಯಲ್ಲ, ಇಲ್ಲಿ ಏನ್ ಮಾಡ್ಬೋದು ನೀವು ಈ ಟೈಪ್ ರೊಟೇಷನ್ ಎಷ್ಟು ಬೇಕಲ್ಲ ಅಷ್ಟು ರೊಟೇಷನ್ ಇಲ್ಲಿ ಅಪ್ಲೈ ಮಾಡಿ ಓಕೆ ಅಂತ ಹೇಳಿ ಆಟೋಮೆಟಿಕ್ಲಿ ಅದು ನೀವು ಎಷ್ಟು ಸೆಟ್ ಮಾಡಿದ್ದೆ ಅಷ್ಟು ರೊಟೇಷನ್ ಆಯ್ತು. ಈ ಟೈಪ್ ಏನ್ ಮಾಡ್ಬೋದು, ಮೋರ್ ರೊಟೇಷನ್ ಆಪ್ಷನ್ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ಯಾವುದೇ ಒಂದು ಶೇಪ್ ಅನ್ನ ನೀವು ಸೆಲೆಕ್ಟೆಡ್ ಮಾಡಿದಾಗ ಸೈಜ್ ಮಾಡ್ಬೇಕಲ್ಲ, ಸೈಜ್ ಮಾಡಕ್ ನಾವು ಇಲ್ಲಿ ಔಟ್ ಸೈಡ್ ಈ ಟೈಪ್ ಸೈಜ್ ಮಾಡಬಹುದು. ಇಲ್ಲ ಇಲ್ಲಿ ಹೈಟ್ ಬಿಡ್ತಿದೆಯಲ್ಲ, ಇಲ್ಲೂ ನೀವು ಏನ್ ಮಾಡಬಹುದು, ಈ ಟೈಪ್ ಸೈಜ್ ಅಪ್ಲೈ ಮಾಡಬಹುದು. ದಟ್ಸ್ ಆಲ್. ಡನ್. ಇಲ್ಲಿಗೆ ಏನಾಯ್ತು, ಕಂಪ್ಲೀಟ್ ಶೇಪ್ ಒಳಗಡೆ ಇದ್ದಂತ ಎಲ್ಲ ಆಪ್ಷನ್ಸ್ ಗಳನ್ನ ಈ ಟೈಪ್ ಸ್ಟಡಿ ಮಾಡಬಹುದು. ದಟ್ಸ್ ಆಲ್. ನಮ್ಮ ಟೀಚಿಂಗ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.